ಪಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಪಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಹಾಕಿ ನಿನ್ನ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಹಾಕಿ ನಿನ್ನ ದೂರ ಕನಸಿನ್ಯಾಗ ಕರದಂಗ ಕತ್ತಿ ಆ ನನ್ನ ಗೆಳೆಯಾರ ಆ ನನ್ನ ಗೆಳೆಯಾರ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಪಟ್ಟ ಮನೆಗೆ ಹೋಗಿ ನಾಟಕ ಮಾಡತಿ ಸಂಸಾರ ಮನಗಂಡ ಮಂದ್ಯಾಗ ಮನಗಂಡ ಮದುವೆ ಮನಗಂಡ ಉರ್ಪೀಲೆ ನನಗಂಡ ಹಂಗಂತ ನನಗಂಡ ಹೆಂಗಂತ ಸರಿಯಾತಿದರ ಬೀಲೆ ಒಲ್ಲಾಗಿ ಬಾರಾನ ವಾರ್ನಿಂಗ ಮಾಡಿಸಿದ್ ಪೂರ ಮಂದಿ ತರ ಪೀಲೆ ಹುಟ್ಟಿದ ಪ್ರೀತಿ ಒಳ್ಳೆ ಹುಟ್ಟದಂಗ ಹೋದಗದಿ ಕೊರಪೀಲೆ ಇಷ್ಟಲ್ಲಾದ ಮೇಲೆ ನೀ ಯಾವಾಗಿ ಹೋಗ ಗೊತ್ತಿಲ್ಲ ನನಗ ಸೇಡಿಟ್ಟು ನನ್ನ ಮೇಲೆ ಸಿಟ್ಟಿಲ್ಲ ನಿನ್ನ ಮ್ಯಾಲ ಇರುನೇನು ಚಂದಂಗ ಮರ್ಯಾದೆ ಕಳಿಯಾಕ ನಿಂತರ ನನಗಲ್ಲ ಬಾಳೊತ್ತಿನ ತಗದ ಸುಮ್ಮ ಬಿಟ್ಟಿನ ಬೆಳೆದ ಹೊಟ್ಟೆದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಪಟ್ಟ ಮನೆಗೆ ಹೋಗಿ ನಟ್ಟಗ ಮಾಡತಿ ಸಂಸಾರ ಒಲ್ಲಾಗಿ ಬಾರಾನ ವಾರ್ನಿಂಗ ಮಾಡಿಸಿದಿ ಊರ ಮಂದಿ ತರಪೇಲೆ ಹುಟ್ಟಿದ ಪ್ರೀತಿ ಒಳ್ಳೆ ಹುಟ್ಟದಂಗ ಹೋದಗದಿ ಕೊರಪೇಲೆ ಎಷ್ಟಲ್ಲಾದ ಮೇಲೆ ಯಾವಾಗ ಹೋಗಿ ಗೊತ್ತಿಲ್ಲ ನನಗ ಸೇಡಿಟ್ಟು ನನ್ನ ಮೇಲೆ ಸಿಟ್ಟಿಲ್ಲ ನನ್ನ ಮ್ಯಾಲ ಇರುನೇನು ಚಂದಂಗ ಮರ್ಯಾದೆ ಕಳಿಯಾಕ ನಿಂತಾರ ನನಗಲ್ಲ ಬಾಳೊತ್ತಿನ ತಗದ ಸುಮ್ಮ ಬಿಟ್ಟಿನ ತಳದ ಹೊಟ್ಟೆದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಪಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ನಾಚಿಕಿ ಬರಬೇಕ ನಿನಗ ಚಿನ್ನ ಮೂರ್ನಾಲ್ಕ ಮಂದಿನ ಮಾಡಕ ಮೆಂಟನ ಒಬ್ಬರಿಗೆ ಕಲಿಯೋದ ಗೆಳತಿ ಅಣ್ಣ ನಂಬಿದ ಹುಡುಗಾಟ ಕೊಡಬೇಡ ಮಣ್ಣ ಪ್ರೀತಿ ಮಾಡುವಾಗ ಅಂದಿದಳ ಜಾಲಿ ಬಿಟ್ಟ ಹೋಗ್ಯಾಳು ಪಾಕೆಟ್ ಮಾಡಿ ಖಾಲಿ ಮಾಡುವಾಗ ಅಂದ ಇಲ್ಲ ನಾ ಪೂಜೆದನ್ನ ಕೇಳ ಕಡಿಮೆ ಹತ್ತು ಕೋರನ್ನ ಒಪ್ಪನತ್ತು ಲಾಕ್ಡೌನ್ ನಿಮ್ಮೋಣಿ ಸುದ್ದಿ ಸುದ್ದಿ ಕಂಗಾಲಾಗೇನ ಹೊರಗೆ ಬಾ, ಹೊರಗೆ ಬಾ, ಹೊರಗೆ ಬಾ, ಹೊರಗೆ ಬಾ. ಹುಟ್ಟಿರಿ ನನಗಾಗಿಯೇ ಹುಡುಗಿ ನಿನ್ನ ಜೋರಾಗಿ ವಾಟಿಕ ಶಾಂಪೂ ಹಚ್ಚಿ ತೊಳೆದನ ಹುಡುಗ ನೆನಪಿಗೆ ಬರುವಾಗ ಗುಂಪಿನಾಗು ಇದ್ದರು ಕೈ ಮಾಡಿ ಕರಿವಾದ ವಾಟಿಕ ಶಾಂಪೂ ಅಲ್ರಿ ಇವ ಏನು ಕಾಡ್ತಾನ್ರಿಪ್ಪ ಪಿಯುಸಿ ಅಂತೀನಿ ಅಲ್ಲ ನನ್ನ ಪಾಡಿಗೆ ನಾ ಹೋಗೋವಾಗ ಹೆಣ್ಣಿಂದ ನನ್ನ ಹಿಂದೆ ಬಂದು ಬೆನ್ನು ಹತ್ತಿ ಸೇವಂತಿ ನನ್ನ ಮದುವೆಯಾಗು ನನ್ನ ಮದುವೆಯಾಗು ನನ್ನ ಮದುವೆಯಾಗು ಅಂತನ್ರಿ ಅಲ್ರಿ ಡೀಸೆಲ್ ಇರೋದು ಗಾಡಿ ಇದ್ದಂಗೆ ಅದಾನ ಮತ್ತು ನೋಡಿದ್ರೆ ಮದುವೆ ಆಗ್ಬೇಕಂತ
ಅಲ್ರಿ ನಾ ಎಷ್ಟು ಚಂದಂಗ ಶಾಲಿ ಕಲ್ತು ನೌಕರಿ ತಗೋಬೇಕಂದ್ರೆ ಇಂಥವ್ ಗಂಟು ಬಿದ್ದು ನನ್ನ ಆಸೆಯನ್ನ ನಾ ಎಲ್ಲ ನಾಶ ಮಾಡಿಬಿಡ್ತಾವ ನೋಡಿ ರೀ 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 ಬಡಿಬ್ಯಾಡ್ರಿ. ಅಯ್ಯೋ ಯಪ್ಪ ಬಡಿಬ್ಯಾಡ್ರಿ. ಯವ್ವ ಇವ PUC ಅಲ್ಲ ಏ ಬಿಡ್ರಿ ಯಾಕ ಅಯ್ಯಪ್ಪ ಎದಕ್ ಬಿಡದ್ರ ನಿನ್ನ ಅಯ್ಯೋ ಯಪ್ಪ ಮುರಿತೋ ಯಪ್ಪ ನನ್ನ ಸ್ವಂಟ, ಹರಿತೋ ಯಪ್ಪ ನನ್ನ ಪ್ಯಾಂಟ, ತೊಟ್ಕೊಂದು ಇಲ್ಲೋ ಶರ್ಟ, ಮುರಿದೋಯ್ತು ನನ್ನ ಮುರಿದೈತಿ. ಏ PUC ಏನಾತ್ ಹೇಳ ಅಂತ ಎದಕ್ ಕಳಕತ್ತಿ ಅವ್ರದಾರಲ್ಲ ಅಯ್ಯೋ ಶಿವಂತಿ ಅವ್ರದಾರಲ್ಲ ಅಯ್ಯೋ ಯಪ್ಪ. ಯಾರು ಏನ್ ಮಾಡಿದ್ರ ನಿನಗ ಅಯ್ಯೋ ಅವ್ ಎರಗಟ್ಟಿ ಆಗ್ಯಾದಾನಲ್ಲ ಬಡದ್ ಬಿಟ್ಟು ನಿರ್ದ. ಅಯ್ಯೋ ಯಾವನವ ಏನ್ ಮಾಡಿದ್ ನಿನಗ ಕರೆಕ್ಟಾಗಿ ಹೇಳು. ಅಯ್ಯೋ ಯಪ್ಪ ಅಯ್ಯೋ ಅವರದಾರಲ್ಲ ಅಲ್ಲಿ ಕುಂತ ನೋಡಲ್ವ ಕೆಂಪ ಹಂಗೆ ಹಾಕೊಂಡ್ ಅವ ಯಪ್ಪ. ಏ PUC ನೀ ಹಿಂಗ ಅಳ್ಕೊಂಡ್ ಕುಂದಿರ್ತೀನಿ ಹೇಳ್ತೆ ನೀ ಹಿಂಗ ಅಳತ್ತಂದ್ರು ಮತ್ತ ನಾನು ಅಳತು ನೋಡು. ಏ ಅಳ್ಬ್ಯಾಡ ಶಿವಂತಿ ನೀ ಅಳ್ಬ್ಯಾಡ. ಏ ಅಳ್ಬ್ಯಾಡ ಶಿವಂತಿ. ಮತ್ತೆ ನಾ ಅಳಕ್ ಹೋಗ್ಬಿಡ ಅಂತ ಹಂಗ ಹೇಳಕತ್ತೀನಿ ನೀ ಅಳಕತ್ತಿದ್ದಿ ಅದಕ್ಕ ನಾನು ಅಳಕತ್ತಿದ್ದಿ ಏನಾತು ಸ್ಥಿತಿ ಅಲ್ಲ ಸೇವಂತಿ ಆ ಜನರ ಕೈಯಾಗ ಮುಗಿದು ಬಂದತ್ ನನ್ನ ಕತಿ ಅಲ್ಲ ಸೇವಂತಿ. ಆ ದ್ಯಾಮ್ ಏನಾರ ಭೇಟಿ ಆಗಿದ್ದೇನ? ಯಾವ್ದ್ಯಾಮ ಇಲ್ಲಿ ಬಿಡ ನನಗೇನು ಬೆಟ್ಟಿ ಆಗಿಲ್ಲ ಯಾಕ ಏನಾತು ಆ ಹೊಸ ದ್ಯಾಮ್ ಅದಾನಲ್ಲ ಅವ್ನು ಹರಿದಾಳ ಬ್ಯಾಡ್ ಅಂದ್ರು. ಕೈಯಾಗಿನ ಕ್ಯಾಮ್ರಾ ನನಗೆ ಕೈಯಾಗ ಕೊಟ್ಟ ಲೇ ಬ್ಯಾಡ್ಲಿ ಅಂದ್ರು. ಏ ಅರ್ಜೆಂಟ್ ಮುನ್ನೋಳ್ಯಾಗ ಕೆಲಸ ಐತ್ಲಿಪ್ಪ ಅಂತ ಹೇಳಿ ರೀಲ್ ಬಿಚ್ಚಿಸ್ಕೊಮ್ಮ ಅಂತ ಕ್ಯಾಮ್ರಾ ಕೊಟ್ಟು ಬಿಟ್ಟ ಸೇವಂತಿ ಕೊಟ್ಟು ಬಿಟ್ಟ. ಹಂಗಂದ್ರೆ ನೀವು ತೊಳಸ್ಕೊಂಡ್ ಬಂದೇನು ಇಲ್ಲ ಅದನ್ನ ಎಲ್ಲಿ ತೊಳಸ್ಕೊಂಡ್ ಬರ್ತೀಯ ಸೇವಂತಿ? ಹೋಗುವುದ್ರ ಕಂಪ್ನಿ ಬಸ್ ಬಂದ ಬಿಟ್ನಿ. ನಾನು ಹಂಗ ಹತ್ತೆ ಬಿಟ್ನಿ. ಹತ್ತದ್ರೊಳಗ ಫಸ್ಟ್ ಕ್ಲಾಸ್ ಗಗ್ರಿ ತೊಟ್ಕೊಂಡ್ ನಿನ್ನಂಗ ಒಂದು ಹುಡುಗಿ ಬಂದ ಬಿಡ್ತಿ. ಹತ್ತೆ ಬಿಟ್ನಿ ನಾನು. ಹತ್ತೆ ಬಿಟ್ಟಿ ಮತ್ತೇನಾತು ಮುಂದ ಹಂಗಂದ್ರ ಮುಂದೇನಕತಿ ಮಜಾನ ಆತ. ಮುಲಿ ಬೇಡ ಹೇಳು ಏನಾತು ಮಜಾನ ಆತ. ಏನ ಮಜಾ ಅದ ನಿನ್ನ ಮಜಾ ನಿನಕಿಂದ ಮಜಾರ. ಏ ಹಂಗಲ್ಲ ಶಿವಂತಿ ಆಕಿ ನೋಡಿದ್ರೊಳಗೆ ಹಿಂದಿನ ಸೀಟ್ ಖಾಲಿ ಇತ್ತ ಅಲ್ಲ. ಇದು ಫಸ್ಟ್ ಕ್ಲಾಸ್ ಗಗ್ರಿ ತೊಡ್ಕೊಂಡ್ ಬಂದಿತ್ತ. ನಾವು ಮತ್ತು ಉಡಾಳ್ ಹುಡುಗರ ಹಂಗೆ ಮಾಡಿ ಕಾರ್ ಏನು ಮಾಡೀನಿ ಆಕಿ ಹಿಂದಿನ ಸೀಟ್ನ್ಯಾಗ ಕುಂತು ಬಿಟ್ನಿ. ಕುಂದ್ರೊಳಗೆ ಬಸ್ ಹೋಗಿ ಬಿದ್ದತ್ತಂತ ಹೇಳಿ ಆ ಸೀಟ್ನ್ಯಾಗ ಕ್ಯಾಮ್ರಾ ಹಿಡ್ಕೊಂಡು ಕುಂತಿನಿಲ್ಲ. ಆಕಿ ಬಾಜು ಸೀಟ್ನ್ಯಾಗ ಹೋಗಿ ಕುಂತು ಬಿಟ್ನಿ. ಕುಂತಿ ಮುಂದೇನಾತ್ ಹಂಗಂದ್ರ ಮುಂದೆ ಏನಾಕತಿ ಎಲ್ಲ ಮತ್ತು ಅದನ್ನ ಕ್ಯಾಮ್ರಾ ಬಿಟ್ಗಿಟ್ಟು ಹೋದನಂತ ಹೇಳಿ ಆ ಕ್ಯಾಮ್ರಾ ಕಸಿ ಕೊಳ್ಳಾಗ ಹಾಕೊಂಡ ಕುಂತು ಬಿಟ್ನಿ. ಯವ್ವ ಹೇಳು ಸ್ವಲ್ಪ ಮುಂದಕ್ಕತ್ತು ಹೋಗ್ಕೊಡ್ದ. ಅಲ್ಲ ಕಿಶೆ ನೋಡ್ತೀನಿ ಕಿಶೆದಾಗ ₹1 ಇಲ್ಲ. ಅಲ್ಲ ಇದ್ರ ಅವ್ನು ರೊಕ್ಕನ ಮರ್ತು ಬಿದ್ದಾನಂತ ಹೇಳಿ ಕಿಶೆ ನೋಡ್ಕೋಕನಿ. ಒಂದು ಬುಕ್ ಇತ್ತದ ಅದ ಒಂದು ಹುಡುಗಿ ಲವ್ ಲೆಟರ್ ಬರ್ಕೊಟ್ಟಿತ್ತು. ಆ ಬುಕ್ ಇತ್ತದ. ಆ ಬುಕ್ನ್ಯಾಗಿನ ಫೋಟೋ ಆ ಹುಡುಗಿ ಫೋಟೋನ ಅದು. ಆ ಬುಕ್ನ್ಯಾಗಿನ ಫೋಟೋ ಜಾರೆ ತೆಳಗೆ ಬಿದ್ದು ಅದು ಹೆಂಗೆ ಬೀಳ್ಬೇಕಂದಿ ಆ ಹುಡುಗಿ ಗಗ್ರಿ ಬುಡ್ಕ ಬಿದ್ದು ಬಿಡ್ತ ಶಿವಂತಿ. ಯವ್ವ ಆ ಹುಡುಗಿ ಗಗ್ರಿತಳಾಗ ಬಿತ್ತ. ಹಾ ಶಿವಂತಿ ಮತ್ತ ನೀ ಏನ್ ಮಾಡಿದಿ ಹೆಂಗ ತಕ್ಕೊಂಡಿದನ ಹೆಂಗ ತಕೋತಿ ಶಿವಂತಿ? ಕೈ ಹಾಕ್ಬೇಕಂದ್ರ ಆ ಹುಡುಗಿ ಗಗ್ರಿ ಬುಡ್ಕ ಬಿದ್ದತ್ತೆ. ಎಲ್ಲಿ ಬಡ್ದಿದ್ದಾಳಂತ ನಾನು ಏನು ಕೇಳಿಲ್ಲ ಶಿವಂತಿ. ಮುಂದಕ್ಕತ್ತು ಹೋದ್ನ್ಯ. ಮುಂದಕ್ಕತ್ತು ಹೋಗಿ ಅಕ್ಕವ್ರ ಅಂತನ್ಯ ಅಲ್ಲೇ ನಿಂತು ಬಿಟ್ನಿ. ನಿಂತು ಕೇಳಿದೇನು ಏನ್ ಮಾಡಿದಿ ಹೆಂಗ ತಕ್ಕೊಂಡದ ಫೋಟೋನ? ಏ ಅಕ್ಕವ್ರ ಸ್ವಲ್ಪ ನಿಮ್ಮ ಗಗ್ರಿ ಮ್ಯಾಲ ಕೆತ್ರಿ ನಾ ಫೋಟೋ ತಕ್ಕೋತಾನೆ ಅಂತ ಕೇಳಿ. ಆಕೆ ಏನಂತ ಕಣ್ಣಿಗಟ್ಟ ಬಿಟ್ಟು ನೋಡಿಳ. ಏನು ಮತ್ತೇನಾತ ಮುಂದ? ಏನು ಇಲ್ಲ ಸೇವಂತಿ. ಆ ಹುಡುಗಿ ಅಕ್ಕವ್ರ ಗಗ್ರಿ ಮ್ಯಾಲ ಕೆತ್ರಿ ನಾ ಫೋಟೋ ತಕ್ಕೋತಾನೆ. ಕಣ್ಣಿಗೆ ಅಟ್ಟನಿ ಅಂತ ಕಪಾಳಿಗೆ ಜೇಗಿ ಬಿಗದ್ರ ಕಣ್ಣಿಗೆ ಕತ್ಲ ಬಂದು ಅಲ್ಲೇ ಬಿದ್ದು ಬಿಟ್ನಿ ಸೇವಂತಿ. ಅಷ್ಟ್ರೊಳಗೆ ಅಂತ ಮಂದಿ ಇರ್ತತ್ಲ ಬಸ್ನ್ಯಾಗ ಏನು ಮಾಡಿಬಿಟ್ರಿ ಅಣ್ಣವ್ರ ಈ ಬಾಡಿ ಅದಾನಲ್ಲ ಗಗ್ರಿ ಬಿಡಕ್ಕ ಫೋಟೋ ತಕ್ಕೋತೀನಿ ಗಗ್ರಿ ಮ್ಯಾಲ ಕೆತ್ತನಾಗ್ತಾನ ಅಂತ ಅಂದ್ಬಿಟ್ಲು. ಆ ಮಂದಿಲ್ಲ ನಾನು ಕ್ಯಾಮ್ರಾ ಕೊಳ್ಳಾಗ ಹಾಕೊಂಡು ನಿಂತು ಬಿಟ್ಟಿದ್ದೆ. ಹೌದು ಮಗ ಇದ್ರು ಇರ್ಬೋದಿವ ಆ ಹುಡುಗಿ ಒಂದೇ ಸಿಕ್ಕತ್ತಂತ ಹಿಂಗೆ ಕೇಳ್ತಾನ. ನಾನು ಅವ ಎರಗಾಟಿ ಮಂಜುಮ ಅದಾನಲ್ಲ ಜಾಡಿಸಿ ಬಸ್ನ್ಯಾಗ ಎದಿಗೆ ಒದ್ಬಿಟ್ಟು ಅಲ್ಲ ತಳಗ ನಂದು ಒಂದು ಫೋಟೋ ಬಿದ್ದೈತ್ರಿ ನಿಮ್ಮ ಗಗ್ರಿ ಎತ್ತು ತಕ್ಕೊಂತೀನಿ ಅಂತ ಹಂಗಂತಾರೇನ? ಸ್ವಲ್ಪ ಗಗ್ರಿ ಸರಿಸ್ರಿ ತಗತ್ತಾಗ ನಿಂದ್ರಿ ನಾನು ಅಲ್ಲೊಂದು ಫೋಟೋ ಬಿದ್ದೈತಿ ತಕ್ಕೊಂತೀನಿ ಅನ್ನೋದು ಬಿಟ್ಟು ಹಂಗಂದ್ರೆ ಯಾರು ಇದು ಮಾಡ್ತಾರ? ಹೆಂಗ ಕೇಳ್ತೀಯ ಶಿವಂತಿ ಹೆಂಗ ಕೇಳ್ತಿ?
ಆಕಿ ಫೋಟೋ ಅಂತೆ ಆಕಿ ಗಗ್ರಿ ಬುಡಕ ಬಿದ್ದಿದ್ ಕರೆ ಅದಕ್ಕೆ ನಾನು ಅಕ್ಕವ್ರ ನಿಮ್ ಗಗ್ರಿ ಮ್ಯಾಲ್ ಕೆತ್ರಿ ನಾ ಫೋಟೋ ತಕೋತೀನಿ ಅಂದಿದ್ದ ಕರೆ ಅದಕ್ಕೆ ಹಿಂಗ ಆತ್ ನೋಡು ಸೇವಂತಿ ನನ್ನ ಬಾಳ ಇರ್ಲಿ ಬಿಡು ನೀನು ಫೋಟೋ ತಕೊಂತಿ ಅಂತ ತಿಳ್ಕೊಂಡಿ ಆಕಿಂದ ಫೋಟೋ ತಕೊಂತಿ ಅಂತ ತಿಳ್ಕೊಂಡು ಹಿಂಗತ್ತರ ಎಡವಟ್ಟು ಮಾಡಿ ಕಳ್ಸಾಳ ಅಂದಂಗ ನಿನ್ನ ಕೈ ಕಾಲೆಲ್ಲ ಬ್ಯಾನ್ ಎದಿವೇನು ಅಯ್ಯಪ್ಪ ಮುರ್ದತಿ ಸೇವಂತಿ ಮುರ್ದತಿ ಮುಂದಿಂದ ಏನದು ಮುಂಗಯ್ಯ ಸೇವಂತಿ ಮುಂಗಯ್ಯ ದೋಸ್ತ ನಿಂದ ಏನೇನು ಸಾಮಾನೆಲ್ಲ ಮುರ್ದಾವು ಎಲ್ಲಾನು ಒಂದ ಜಾಗ ಕರೆಕ್ಟಾಗಿ ಎಲ್ಲಿ ಜೋಡಿಸ್ಬೇಕು ನಾ ಅಲ್ಲಿ ಜೋಡಿಸ್ತೀನಂತ ನನ್ನ ಜೊತೆ ಬಾ ನೀನ ಹ್ಞೂ ನಾನ ಅಯ್ಯೋ ಸೇವಂತಿ ನೀ ಜೋಡಿಸ್ತೀಯ ಮುಂದಿಂದ ಮುರಿದತಿ ಹಿಂದಿಂದ ಹೊರಗ ಹೋಗೈತಿ ಏನ್ ಮಾಡುದ ಸೇವಂತಿ ನಿನಗ ಆ ಕೆಲಸ ಆಗುದಿಲ್ಲ ಹಿಂಗ ಹೋಗ್ಬಿಡ ದೋಸ್ತ ಬಿಡ ಹತ್ತ ನೋಡಿ ಇಲ್ಲಿ ಒಂದ್ ಸಾಂಗ ಹೊಡಿಗೆ ಚಿಗಿಲಿಗಿಲಿ ನೀ ಹೊಡದೆ ಅಂದ್ರೆ ಎಲ್ಲರೂ ಸುತ್ತಾಕೊಂಡು ನೀನು ಚಾಲು ಮಾಡೋಣ ಹಂಗಾರಿನ ಚಾಲು ಮಾಡೋದ ಬ್ಯಾಡಂತ ಬಿಟ್ಟಿನ ಸುಮ್ಮನ ನಿನ್ನ ಮದುವೆ ಹಂದರದಾಗ ಬಂದು ಮಾಡಲಿಲ್ಲ ಅವಮಾನ ಬ್ಯಾಡಂತ ಬಿಟ್ಟಿನ ಸುಮ್ಮನ ನಿನ್ನ ಮದುವೆ ಹಂದರದಾಗ ಬಂದು ಮಾಡಲಿಲ್ಲ ಅವಮಾನ ಬ್ಯಾಡಂತ ನನ್ನ ಗೆಳೆಯ ಕೈ ಮುಗಿದ ಹೇಳನ ಮೆಟ್ಟುವ ಚಪ್ಪಲ್ಲ ಅರ್ಥಂತ ತಿಳಿದೆ ನಿನ್ನ ಗಂಡನಕ್ಕಿಂತ ನಿನ್ನ ಮೈಯ ಮೊದಲೋಗ ನಾ ಮುಟ್ಟೇನು ಕೊಂತೆಲ್ಲ ಹಾಲಿಗೆ ಹಾಲುಣಿಸಿ ನಿನ್ನ ಕೈ ಬಿಡುತ್ತೇನ ಹೋಗ ಗೆಳತಿ ನಾಯಿಗೆ ಹೋಲಿಸಿ ಕೊಂತೆಲ್ಲ ಹಾಲಿಗೆ ಹಾಲುಣಿಸಿ ನಿನ್ನ ಕೈ ಬಿಡದಂತೆ ಹೋಗ ಗೆಳತಿ ನಾಯಿಗೆ ಹೋಲಿಸಿ ದೋಸ್ತ ನಾ ಪೂಜಿತನ ಕೇಳ ಪುಚ್ ಕೇಳ ಹುಡುಗ ನನ್ನ ನಿನ್ನ ನಡುವ ಏನೇನು ನಡೆದಿಲ್ಲ ಅದು ನೂರ ಹನುಮಪ್ಪನ ಕಾರ ಹುಟ್ಟುಗನಲ ಇನ್ನ ಬಿಡೋದಿಲ್ಲ ಮದುವೆಯಾಗಿ ಹೊಂಟಿ ಮಂಗಳವಾರ ದಿವಸ ಕರಿಯದಿ ಏನೆಲ್ಲ ಹೌದಲ್ಲೇ ಗುಲಾಬಿ ಹೂವ ನಂಗ ಕೊಟ್ಟೆಲ್ಲ ಮನೆ ಗಂಟೆ ನೋವ ಹೌದಲ್ಲೇ ಗುಲಾಬಿ ಹೂವ ನಂಗ ಕೊಟ್ಟೆಲ್ಲ ಮನೆ ಗಂಟೆ ನೋವ ಕುಂತಿದ್ದೆ ನಾನು ನಿನಗ ಮೆಚ್ಚಿ ಹೋಗ್ಯಾರ ಮನ್ಯ ಕುಕುಮ ಹಚ್ಚಿ ಉಳಲಿಲ್ಲ ನೀ ಗಚ್ಚಿ ಹೇಳಲಿಲ್ಲ ಬಾಯಿ ಬಿಚ್ಚಿ ಜಮಖಂಡಿ ಬಚ್ಚಂದಾಗ ಜಗಳಾದ ಬನ ಹಟ್ಟಿಲಾದನ್ಯಾಗ ಬಗೆಹರಿದ ಮಂಡ ಮುಗಿ ನೆನ್ನೇನ ಬೆನ ಹಚ್ಚಿ 80,000 ದಂಡ ಬಿತ್ತ 80,000 ದಂಡ ಬಿತ್ತ ದೋಸ್ತ ನಾ ಈ ಬಸ್ತನ ತಡಿ ಇಲ್ಲ ಐತ್ ನೋಡಿ ತಿಂಡಿ ನಿನಗೆ ಗಾವ್ ಬಂದಿದ್ದು ನೀ ಹಾಡ ನನಗೆ ಗಾವ್ ಬಂದಿದ್ದು ನಾ ಹಾಡ್ತಾನೆ ಇನ್ನು ಹಾಡ ಮತ್ತ ಅಲ್ಲಿ ಹಿಂದೆ ಕಾಯಾಕ್ತಾರ ಹೌದೇನ ಇಲ್ಲ ನಾ ಎಬಸ್ತೀನಿ ಅದನ್ನ ಒಂದ ನೀನು ಕೇಳ ಸಾಕು ಹಾಡ ಮ್ಯಾಗಿಂದ ಮ್ಯಾಗ ಕೆಳಗಿಂದ ಕೆಳಗ ಮ್ಯಾಗಿಂದ ಮ್ಯಾಗ ಕೆಳಗಿಂದ ಕೆಳಗ ನಡಬಾರ್ದು ಮೊದಲೇ ಎಲ್ಲಿ ನೋಡಿದರಲ್ಲಿ ಹೌದು ಪುಲ್ಲ 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 ಎಲ್ಲಿ ನೋಡಿದರಲ್ಲಿ ಹೌದು ಪುಲ್ಲ 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 ಮ್ಯಾಲಿಂದ ಇಲ್ಲ ಕೆಳಗಿಂದ ಇಲ್ಲ ನಡಬಾರ್ದು ಮೊದಲೇ ಇಲ್ಲ ದೋಸ್ತ ನಡಬಾರ್ಕಿಲ್ಲ ಓಯ್ ತಡಿ ಆ ಮ್ಯೂಸಿಕ್ದಾಗ ನಿನ್ ದನಿನ ಕೇಳವಲ್ತೆ ನಾ ಹಾಡ್ತಾನೆ ನೋಡಿ ಇದೊಂದು ಹಾಡಿ ಹೋಗು ನೀನು ತಿಂಡಿ ಯಾಕೆ ಕಾಣ್ತಿ ನನ್ನ ಬಡ್ತಕ ನೀ ಅಲ್ಲಿ ತಡ್ತಿ ತಿಂಡಿ ಯಾಕೆ ಕಾಣ್ತಿ ನನ್ನ ಬಡ್ತಕ ಎಲ್ಲ ತಡ್ತಿ ಆನಂದ ಮಾವನ ಬಡ್ತಕ ಸಿಕ್ಕ್ರ ಎಲ್ಲಾರ ನೀ ಹೊಯ್ಕೋತ ಹೋಗಿ ಆನಂದ ಮಾವ ಅಂದರ ಕೇಳ ಇಟ್ಟಂಗ ನಿನಗ ಅವಾಗೋಳ ಬಾಳ ಮಂದಿನ ಆನಂದ ಮಾವ ಅಂದರ ಬಿಟ್ಟಂಗ ನೋಡ ನೇಂತೀನಿ ನಿಟ್ಟ ಉಸಿರ ದೋಸ್ತ ಏನು ಮೈಕ್ ಒಳಗ ಧ್ವನಿ ಬರಗಲ್ದ ಮೈಕಿನ ಸೌಂಡ್ ಹೆಚ್ಚಿಡ್ರಿ ಇನ್ನು ಲಾಸ್ಟ್ ಎಬಸ್ ನಾ ಹೋಗೇ ಹೋಗ್ತೀನಿ ಇಟ್ಟೇಯಪ್ಪ ಪಪ್ಪೀದ 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 ಪಾರಲ್ಲ ಪಾರಲ್ಲ ಪಪ್ಪೀದ 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 ಪಾರಲ್ಲ ಪಾರಲ್ಲ ನಾ ಪ್ರೇಮವೇನಿಲ್ಲ ನಾ ಪ್ರೇಮವೇನಿಲ್ಲ ನಾ ಪ್ರೇಮವೇನಿಲ್ಲ ನಾ ಪ್ರೇಮವೇನಿಲ್ಲ ಮುಂದಿನ ಸೀನ್ ಭೇಟಿ ಆಗೋಣ ಮತ್ತೆ ಎಬ್ಸುಣ್ ತಿಂಡಿ ನಡಿ, ಹೋಗೋಣ. ಹಾ ನಡಿ
ರಾಯಣ್ಣನ ತಂಗಿ ಸೃಷ್ಟಿ ಅವಳ ಅಂದದ ರತ್ನದ ಕಿರುಟದಲ್ಲಿ ವಜ್ರವೇ ಶೋಭಿಸಿದಂತೆ. ಸೃಷ್ಟಿ, ನಿನ್ನ ಕಣ್ಣೋಟದ ಸಾಗರದ ತಳದಲ್ಲಿರುವ ಮುತ್ತು ಶೋಭಿಸಿದಂತೆ. ಸೃಷ್ಟಿ, 6 ಕೋಟಿ ಕನ್ನಡಿಗರ ಮಧ್ಯದಲ್ಲಿ ಎದ್ದು ಕಾಣುವುದು ನಿನ್ನ ಮೈ ಮಾಟ. ನೀನು ನನಗೆ ಒಪ್ಪಿವನ್ನು ಉಣಿಸಿದರೆ ಅದು ರಸದೂಟ. ನಿನಗೆ ಯಾವತ್ತೂ ಇಲ್ಲ ಈ ನಾರಾಯಣ ರೆಡ್ಡಿಯ ಕಾಟ. ಇರದಿದ್ದರೆ ರಾವಣನು ಸೀತೆಯನ್ನು ಹೊತ್ತು ಹೋದಂತೆ ನಿನ್ನ ರಾಯಣ್ಣನಿಗೆ ನಿನಗೆ ಗೊತ್ತು ಗುರಿ ಇಲ್ಲದಾಗಿ ನಿನ್ನನ್ನು ಹೊತ್ತುಕೊಂಡು ಹೋಗಿ ಉಣ್ಣವೇ ನಿನ್ನ ಶೀಲನ ಸಲ್ಲಿಸಿಕೊಂಡ. मारे तो हाथे को मारना, लूटी तो भंडार कोटना. ಅರ್ಥವಾಗಲಿಲ್ಲಲ್ಲ. ಬೇಟೆಯನ್ನು ಆಡಿದರೆ ಆನೆಯನ್ನೇ ಬೇಟೆ ಆಡಬೇಕು, ಲೂಟಿ ಮಾಡಿದರೆ ಭಂಡಾರವನ್ನೇ ಲೂಟಿ ಮಾಡಬೇಕು. ಒಂದು ಹೆಣ್ಣನ್ನು ಮುಟ್ಟಬೇಕಾದರೆ ಯಾವನ ಮುಟ್ಟದ ಹೆಣ್ಣನ್ನೇ ಮುಟ್ಟಬೇಕು. ಇದೇ 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 ಈ ನಾರಾಯಣ ರೆಡ್ಡಿಯ ಷರತ್ತು. ಓಹೋ, ನನ್ನ ಪ್ರೇಮದ ಕೋಟೆಯಲ್ಲಿ ಭದ್ರವಾಗಿರಬೇಕೆನ್ನುವ ಹಕ್ಕಿ ಹೂವನದ ಕೋಗಿಲೆ ಅಂತೆ, ನೀರಿನಲ್ಲಿರುವ ನೇದೆಲಿ ಅಂತೆ ಹಾರುತ್ತಾ ಹಾರುತ್ತಾ ಇತ್ತ ಕಡೆ ಬರುತ್ತದೆ. ಬರಲಿ ಬರಲಿ, ಇವತ್ತು ಈ ನಾರಾಯಣ ರೆಡ್ಡಿಯ ಬಾವು ಬಂಧನದಲ್ಲಿ ಇವಳು ಬಂಧಿತಳಾಗಲೇಬೇಕು. ಹಲೋ ಸೃಷ್ಟಿ, ತಾವು ಯಾರು? ನೀವು ಯಾರಂತ ಗೊತ್ತಾಗಲಿಲ್ಲ. ಗೊತ್ತಾಗಲಿಲ್ಲವೇ? ನಿನಗೆ ಗೊತ್ತು ಮಾಡಿಕೊಡಬೇಕೆಂದು ಗರುಡ ಗಂಬದಂತೆ ಕಾದು ನಿಂತಿರುವೆ ಸೃಷ್ಟಿ. ಈ ಗರುಡ ಅಂದರೆ ನಿಮ್ಮ ಹೆಸರು ಗರುಡನ? ಅಲ್ಲ, ರೆಡ್ಡಿ, ನಾರಾಯಣ ರೆಡ್ಡಿ. ಈ ರೆಡ್ಡಿಯ ಸೋದರ ಹೆಸರು ಕೇಳಿದರೆ ಸಾಕು, ಸುಂದರಿಯರು ಸಾಲು ಸಾಲಾಗಿ ಬಂದು ನಿಲ್ಲುವರು ನಮ್ಮ ಮುಂದೆ. ಹೇಗೆ ಸೃಷ್ಟಿ, ಈ ರೆಡ್ಡಿಯ ಸೋದರ ಇತಿಹಾಸ ಕೇಳಬೇಕೆನ್ನುವ ಆಸೆ ಆಗುತ್ತದೆ. ನಿಮ್ಮ ಇತಿಹಾಸ ಕೇಳಿಕೊಂಡು ನಾನೇನು ಮಾಡಲಿ? ನಾನೇನು ಬರುತ್ತೇನೆ. ನಿಲ್ಲು ಸೃಷ್ಟಿ. ಯಾಕೆ ರೆಡ್ಡಿಯವರೇ? ಎಂಟನೆಯ ಬಂಟ ನಿನ್ನ ಎದುರಿಗೆ ನಿಂತಿರುವಾಗ ಗಂಡು ಹೆಣ್ಣಿನ ಸಮಾಗಮ ಅರಿಯದೆ ಹಾಗೆ ಹೊರಟಿಯಲ್ಲ. ಅಂದರೆ ನಿಮ್ಮ ಮಾತಿನ ಅರ್ಥ? ಈ ಹತ್ತು ಹಸಿರಿನ ಹೂ ಬಣ್ಣದ ಸಿರಿಯಲ್ಲಿ ಕೋಗಿಲೆಯು ಕುಹು ಕುಹು ಎಂಬ ಸಮಯದಲ್ಲಿ ನಮ್ಮಿಬ್ಬರ ಬಾಣಿನ ಬಾಣಂಗದ ಸುಂದರದ ಸೂರ್ಯನ ಬೆಳಕಿನಲ್ಲಿ ನನ್ನನ್ನು ಅಪ್ಪಿ ಮುದ್ದಾಡಿ ಸರಸವಾಡಬೇಕೆನ್ನುವ ಆಸೆ ಹೋಗುತ್ತಲ್ಲವೇ ನಿನಗೆ? ಏನಂದ್ಯೋ ನಾಯಿ? ಈ ಏಕಾಂತದಲ್ಲಿ ನಿನ್ನ ಜೊತೆ ಸರಸ ಆಡು ಬಾಂಧಿ ಹೇಳುತ್ತೇನೋ ಕತ್ತೆ? ನೋಡು, ಸುಮ್ಮನೆ ನನಗೆ ಹೋಗಲು ದಾರಿ ಬಿಟ್ಟರೆ ಸರಿ, ಇರದಿದ್ದರೆ ಈ ನನ್ನ ಕೆರದಿಂದ ಏನೆಂದಲೇ ಸೃಷ್ಟಿ? ಎಚ್ಚರ ಕೊಟ್ಟು ಮತ್ತು ಉಚ್ಚರಿಸಿದೆ ಅಂದ ಮೇಲೆ ಬೆಚ್ಚಬೇಕಾಗುತ್ತದೆ ನಿನ್ನ ಸೀರೆಯನ್ನು. ಏನೆಂದೆ? ನಿನ್ನ ಕೈಯಿಂದ ನನ್ನ ಕೆನ್ನೆಗೆ ಬರುವವರೆಗೂ ನಾನೇನು ಹುಚ್ಚನೆಂದು ನಿಂತಿರುವೆ.
ಮಂಕೆ ಎತ್ತಿದ ಕೈಯನ್ನೇ ಕತ್ತರಿಸಿ ಹಾಕಿ ಸದ್ದಿಲ್ಲದೆ ಕೊಡಬೇಕಾಗುತ್ತದೆ ನಿನ್ನ ಗಲ್ಲಕ್ಕೆ ಒಂದು ಗೊಲ್ಲವನ್ನು. ಹೇಳ, ಒಂದು ದಿನ ನನ್ನೊಡನೆ ಮಲಿಗೆ ಹೋಗುವುದಕ್ಕೆ ಎಷ್ಟು ಹಣ ಬೇಕು? ಹಣದ ರಾಶಿಯನ್ನೇ ಈ ನಿನ್ನ ಮೈ ಮೇಲೆ ಸವಿಯುತ್ತೇನೆ ಈ ನಿನ್ನ ಸುಂದರವಾದ ದೇಹವನ್ನು. ಹೇಳು, ಎಷ್ಟು ಹಣ ಬೇಕು? ಹಣ? ಏ ಅವಿವೇಕಿ, ವಿವೇಕವನ್ನು ಕಳೆದುಕೊಂಡು ನೀನು ಮಾತನಾಡುತ್ತಿದ್ದ. ಇದೇ ರೀತಿ ನೀನು ಮಾತನಾಡಿದ್ರೆ ನನ್ನ ಕೈಯಲ್ಲಿ ಬೀಳುವುದು ನಿನ್ನ ಹೆಣ. ನೋಡು, ಹೆಣ್ಣಿಗೆ ಹಣವಲ್ಲವೋ ಮುಖ್ಯ, ಹೆಣ್ಣಿನ ಶೀಲವೇ ಮುಖ್ಯ. ಹೆಣ್ಣಿಗೆ ಶೀಲವೇ ಒಂದು ಆಸ್ತಿ. ನೋಡು, ಇದನ್ನು ತಿಳಿದುಕೊಂಡು ನೀನು ಮರ್ಯಾದೆಯಿಂದ ಹೋದ್ರೆ ಸರಿ. ಈ ರೀತಿ ಹೆಣ್ಣು ಮಕ್ಕಳಿಗೆ ಮಾತನಾಡ್ತಿದೆಯಲ್ಲ, ನೀನು ಮನುಷ್ಯನಲ್ಲ, ಹೇಸಿಗೆ ತಿನ್ನುವ ಹಕ್ಕಿ. ಹೇಸಿಗೆ ತಿನ್ನುವ ಹಣ್ಣೆ. ಅಲೇ ಸೃಷ್ಟಿ, ಪುರಾಣ ಪುಟಾಣ ತಿಳಿ ಹಾಕಿದ ತಿಳಿಗೇಡಿ ಎಣ್ಣೆ ಶೀಲವತೆಯನ್ನು ಸೋಗು ಹಾಕಿಕೊಂಡು ಸಂಜೆಯ ಸೊಬಗಿನಲ್ಲಿ ಸೂಳೆತನ ಮಾಡೋ ಸೂಳೆರೆ ಈ ಸಮಾಜದಲ್ಲಿ ತುಂಬಿರುವಾಗ ನೀನೇನು ಶಿವಶರಣರಂತೆ ನನಗೆ ನೀತಿ ಧರ್ಮ ಅಂತೂ ಹೇಳಿ ಹಂದಿ ಎಂದು ಉದ್ಭವಿಸಿದೆಯಲ್ಲ. ಈಗಲೇ ನನ್ನನ್ನು ತುಟಿ ಕಚ್ಚಿ ರುಚಿ ನೋಡಲಿಲ್ಲ ಅಂದರೆ ನನ್ನ ಹೆಸರು ನಾರಾಯಣ ರೆಡ್ಡಿನೇ ಅಲ್ಲ, ಕಮಾಂಡರ್. ಕೈ ಬಿಡೋ ಬದ್ಮಾಸ್ ನನ್ನ ಮಗನೇ. ನೀನು ನನ್ನ ತುಟಿ ಕಚ್ಚಿ ತೀರ್ತೀನೆಂದು ಕಿರುಚಿ ಎರಚಿ ಎಗರಾಡಿದರು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಈ ನನ್ನ ಚಪ್ಪಲೆಯಿಂದ ನಿನ್ನ ಹೊಡೆದು ಬಿಡ್ತೀನಿ. ಅಲೇ ಸೃಷ್ಟಿ, ತಲೆ ಹಿಂದೆ ಜಡೆ ಕಟ್ಟಿದ ನಿನ್ನಂತ ಹೆಣ್ಣಿಗೆ ಇಷ್ಟೊಂದು ಕೊಬ್ಬಿರಬೇಕಾದರೆ ಹೆಣ್ಣು ಎದರಿಗೆ ನಿಂತು ತೊಡೆ ತೊಟ್ಟು ಈಗಲೇ ನಿನ್ನನ್ನು ತುಟಿ ಕಚ್ಚಿ ರುಚಿ ನೋಡಲಿಲ್ಲ ಅಂದ್ರೆ ಹೇಳಿ ಸೃಷ್ಟಿ, ತಲೆ ಹಿಂದೆ ಜಡೆ ಕಟ್ಟಿದ ನಿನ್ನಂತ ಹೆಣ್ಣಿಗೆ ಇಷ್ಟೊಂದು ಕೊಪ್ಪಿರಬೇಕಾದರೆ ಹೆಣ್ಣು ಎದುರಿಗೆ ನಿಂತ ತೊಡೆ ತಟ್ಟುವ ಗಂಡಿಗೆ ಎಷ್ಟಿರಬಾರ್ದು. ಏನಂದೆ? ನನ್ನನ್ನು ಚಪ್ಪಲಿಂದ ಹೊಡೆದ ಬುದ್ಧಿ ಕಲಿಸುತ್ತಾನೆಂದು ಹೇಳಿ ಒಪ್ಪಿ ಮಾತನಾಡಿ ಆ ಮಬ್ಬು ಹೆಣ್ಣೆ ಇವತ್ತು ಎರಡರಲ್ಲಿ ಒಂದು ಡಿಸಿಷನ್ ಆಗಲೇಬೇಕು. ಬಳೆ ಹೊತ್ತವಳ ಮೇಲೂ ಮೀಸೆ ತಿರುಗುವ ಗಂಡಸನ ಮೇಲೆ ಅನ್ನೋದು. ಬಾ ಸೃಷ್ಟಿ, ಬಾ. ಕೈ ಬಿಡೋ ಕಪ್ಪೆ. ಅಯ್ಯೋ, ನಾನು ಎಂತ ತಪ್ಪನ್ನು ಮಾಡಿಬಿಟ್ಟೆ. ನಮ್ಮನ್ನ ನನ್ನನ್ನು ಮನೆ ಬಿಟ್ಟು ಎಲ್ಲಿಗೆ ಹೋಗಬೇಡ ಅಂತ ಹೇಳ್ದ. ಆದ್ರೆ ನಾನು ಮನೆಯಲ್ಲಿ ಕುಂತು ಬೇಜಾರಾಗಿ ಬಂದೆ. ಇಂಥ ಕಾಮುಕನ ಕೈಯಲ್ಲಿ ಸಿಕ್ಕೆ. ಹೌದು, ಇವನಿಂದ ನಾನು ಪಾರಾಗಬೇಕಾದ್ರೆ ನನಗೇನು ಪ್ಲಾನ್ ಹೊಡಿತಾ ಇಲ್ಲ. ಹೌದು, ನನಗೆ ಒಂದು ತಿಳಿತಾನೇ ಇಲ್ಲ. ಏಕೆ ಸೃಷ್ಟಿ ಮಾತಿನಲ್ಲಿ ಮೌನವಾಗಿ ಏನೋ ವಿಚಾರ ಮಾಡುತ್ತಾನೆ? ಹೊತ್ತು ಹೋಗ್ತದ ವಿನಃ ನನ್ನ ನಿನ್ನ ಮಿಲನವಾಗುವುದಿಲ್ಲ. ವೇಳ ಹರಣ ಮಾಡಿ ನನ್ನ ಕಾಮವನ್ನು ಕೆರಳಿಸಿ ಅನಾಹುತಕ್ಕೀಡಾಗಬೇಡ, ಬಂದು ಸೇರಬಾರ್ದು. ನಿಂತುಕೊಳ್ಳಿ. ನೋಡಿ, ನನಗೆ ನಿಮ್ಮ ಮೇಲೆ ಮನಸ್ಸಿಲ್ಲ ಅಂತ ಅಲ್ಲ. ಆದ್ರೆ ಈ ವಿಷಯ ನಮ್ಮ ಅಣ್ಣನಿಗೆ ಗೊತ್ತಾದ್ರೆ ಅವನು ತುಂಬಾ ಎಡವಟ್ಟು. ಯಾಕಂದ್ರೆ 10 ನಿಮಿಷದಲ್ಲಿ ಇಲ್ಲಿ ಬರುತ್ತೀನಿ ಅಂತ ಹೇಳಿದ್ದಾನೆ. ನಮ್ಮಿಬ್ಬರ ಗುಟ್ಟು ಅವನಿಗೆ ಗೊತ್ತಾದ್ರೆ ನಾವು ಅನಾಹುತಕ್ಕೆ ಈಡಾಗಬೇಕಾಗುತ್ತದೆ. ಅದಕ್ಕೆ ನನ್ನ ಅಣ್ಣ ನಾಳೆ ಬೆಂಗಳೂರಿಗೆ ಹೋಗುತ್ತಿದ್ದಾನೆ. ಅವನು ಹೋದ ನಂತರ ನಾನು ನಿಮಗೆ ಬಂದು ಭೇಟಿಯಾಗಿ ನಿಮ್ಮ ಆಶೆಯನ್ನು ಈಡೇರಿಸಿ ಹೋಗುತ್ತೇನೆ. ಆದ್ರೆ ಅಲ್ಲಿವರೆಗೆ ನಾನು ಈಗ ಒಂದು ಕೊಡುತ್ತೇನೆ ನಿಮಗೆ ಪ್ರೇಮದ ಕಾಣಿಕೆ. ಐ ಲವ್ ಯು ರಾಜ, ಐ ಲವ್ ಯು.
ರೆಡ್ಡಿ ಅವರೇ, ನಾನಿನ್ನು ಬರಲೇ? ನಿಲ್ಲು ಸೃಷ್ಟಿ, ನಿಲ್ಲು. ಯಾಕೆ ರೆಡ್ಡಿ ಅವರೇ? ವಾ, ವಂಡರ್ಫುಲ್ ಸೃಷ್ಟಿ, ವಂಡರ್ಫುಲ್. ಈ ನಿನ್ನ ಸುಮಧುರವಾದ ಕಂಠದಿಂದ ಹೊರಬರುವ ರಾಗ, ಆ ಕೋಗಿಲೆಯ ನಾಚಿ ತನ್ನ ಗೂಡು ಸೇರಬಹುದು. ಸುಂದರವಾದ ಈ ನಿನ್ನ ಸಾಂಗಿಗೆ ಶೃಂಗಾರವಾಗಿ, ಶ್ರುತಿಗೆ ತಕ್ಕಂತ ಲಯ ಭದ್ರವಾಗಿ ಕುಣಿಸಿದ ಈ ನಿನ್ನ ಸೊಂಟವನ್ನು ಕಂಡು ನರ್ತನ ಮಾಡುವ ನಾರ್ಯರು ಕೂಡ ನಾಚಿ ಮನೆಯಲ್ಲಿ ಕುಳಿತಿರಬಹುದು. ವಾ, ಗ್ರೇಟ್ ಇಸ್ ಲೇಡಿ, ಗ್ರೇಟ್ ಇಸ್. ಮೆಚ್ಚಿ ಬೆರಗಾಗಿ ಹೋದೆ ಈ ನಿನ್ನ ಪದವನ್ನು ಕೇಳಿ. ಬರೀ ಬಾಯಿಂದ ಬಂದ ರಾಗವೇ ಇಷ್ಟೊಂದು ರುಚಿಯಾಗಿರಬೇಕಾದ್ರೆ ಇನ್ನು ಈ ನಿನ್ನ ದೇಹವನ್ನು ಮುಟ್ಟಿ ಅದರೊಳಗಿನ ಸುಖವನ್ನು ಅನುಭವಿಸಿದರೆ ಅದೆಷ್ಟೊಂದು ರುಚಿಯಾಗಿರಬಾರ್ದು. ಬಾ ಸೃಷ್ಟಿ, ಬಾ. ಯೌವನದ ಮತ್ತಿನಲ್ಲಿ ಹಸಿದು ಕುಂತಿರುವ ಈ ನಾರಾಯಣ ರೆಡ್ಡಿ ಕಾಮವನ್ನು ಹೆಂಗಿಸಬಾರೇ. ಲೇ ರೆಡ್ಡಿ, ಹೆಣ್ಣು ಮಹಾಭಾರತದ ಧರ್ಮ. ಆ ಧರ್ಮ ಕೆಣಕಲು ಬಂದಿರುವಿ ಆ ಕತ್ತೆ. ಯಾರ್ಲೇ ನೀನು? ಭರತ ಖಂಡದಲ್ಲಿರುವ ನಿಮ್ಮಂತ ಬದ್ಮಾಸ್ತನ ಮಕ್ಕಳ ಬಾಯಿಗೆ ಒದ್ದು ಬಂಟರು ನಾವೆಂದು ಬಂಡಾಟ ಮಾಡುತ್ತಿರುವ ನಿಮ್ಮಂತ ಬಿಡಾಡಿನ ಮಕ್ಕಳ ರಕ್ತ ಕುಡಿದು ಎದೆ ಮೇಲೆ ಕಾಲಿಟ್ಟು ನಿಮ್ಮಂತರನ್ನು ಮೆಟ್ಟಿ ಸೀಳಿ ನಿಮ್ಮಂತ ನರಭಕ್ಷಕರ ನರವನ್ನು ಕತ್ತರಿಸಲು ಬಂದಿರುವ ನಿಮ್ಮಪ್ಪ ಬೀರಪ್ಪ. ನಾನು ಬೀರಪ್ಪ? ಅಲೇ ಅಡ್ನಾಡಿ ನನ್ನ ಮಗನೇ ಬೀರ, ನಾನಿಡುತ್ತಿರುವ ಹೆಜ್ಜೆಗೆ ಪ್ರತಿ ಹೆಜ್ಜೆಯನ್ನು ಹೆಚ್ಚು ಎಂದು ಈ ಬೇಟೆಯನ್ನು ಬಿಡಿಸಲು ಬಂದಿರಿಯಲ್ಲ. ಬೆಳಿ ಭಾಗವಾಗಿ ಬೀಳುವುದು ನಿನ್ನ ದೇಹ. ಲೇ ರೆಡ್ಡಿ,
ನಿನ್ನಂತ ನಾಮರ್ತನ ಕೈಯಿಂದ ನನ್ನ ದೇಹ ಬಿಡಿಭಾಗವಾಗಿ ಬೀಳಿಸಿಕೊಳ್ಳುವುದಕ್ಕೆ ಈ ಬೀರ ಹೇಳಿ ರಕ್ತಕ್ಕ ಹುಟ್ಟಿಲ್ಲಲೇ ಮಗನ. ಎದುರಿಗೆ ಬಂದವ್ರನ್ನ ಎದೆಗೆ ಒದ್ದು ದುಷ್ಟರನ್ನು ಸೀಳಿ ರಕ್ತ ಕುಡಿಯಲು ಬಂದ ವೀರ ಸಂಗೊಳ್ಳಿ ರಾಯನ ವಂಶಕ್ಕೆ ಹುಟ್ಟಿದ ಮಗ ನಾನು. ಸಂಗೊಳ್ಳಿ ರಾಯಣ್ಣ ಹಳೆ ಬೀರ ಮಡಿದ ಹೋದವರು ವಿರೋಧವನ್ನು ಹೇಳಿ ಅವರ ಪುರುಷದ ಬಗ್ಗೆ ನನ್ನ ಮುಂದೆ ಪುಟದೆದ್ದು ಮಾತನಾಡಬೇಡ. ಅಂತ ಔಷಧರ ರಕ್ತ ನೆನೆ ಮೈಯಲ್ಲಿ ನಿಜವಾಗಿ ಹರಿಯುತ್ತಿದ್ದರೆ ಎಂದು ಈ ನಾರಾಯಣ ರೆಡ್ಡಿ ಚಾಲೆಂಜ್ ನಲ್ಲಿ ಗೆದ್ದು ಅಜಯನಾಗು ನೋಡೋಣ. ಅಂದಾಗ ತಿಳಿಯುತ್ತದೆ ನೀನು ನಿಜವಾಗಿ ಸಂಗೊಳ್ಳಿ ರಾಯನ ವಂಶ ಹುಟ್ಟಿದ ಮಗನೆಂದು. ಬೇಡ ರೆಡ್ಡಿ, ಈ ಕುರಬನನ್ನು ಕೆಣಕಿ ಕೆಡಬೇಡ. ಹಿಂದೆ ಇದೇ ರೀತಿ ಬ್ರಿಟಿಷರು ರಾಯನೊಡನೆ ಚಾಲೆಂಜ್ ಮಾಡಿ ರಾಜ್ಯವನ್ನೇ ಗೆಲ್ಲುತ್ತೇನೆ ಎಂದು ಒಳಗೆ ಹೊಕ್ಕವರು. ರಾಯನ ಒಂದೊಂದು ಗುತ್ತಕ್ಕೆ ಸಿಕ್ಕ ಜಾಗದಲ್ಲಿ ರಕ್ತ ಕಕ್ಕಿ ಹನಿ ನೀರಿಗೆ ಗತಿ ಇಲ್ಲದೆ ಬಿಕ್ಕಿ ಬಿಕ್ಕಿ ಸತ್ತರು. ಅದರಂತೆ ಇಂದು ನೀನು ಈ ಬೀರನೊಡನೆ ಗೆಲ್ಲುತ್ತೇನೆಂದು ಚಾಲೆಂಜ್ ಮಾಡಿ ಎದುರಿಗೆ ನಿಂತರೆ ಪುಟಿಯುತ್ತಿರುವ ನಿನ್ನ ರಕ್ತ ಕುಡಿಯಲು ಸಿದ್ಧನಿರುವನು ಈ ಬೀರ. ರಕ್ತ ಕುಡಿಯಲ ಎಲೆ ಬೀರ, ನೀನೇ ರಾವಣಾದಿ ರಾವಣ ಸೂರನಂತೆ ನನ್ನ ಮುಂದೆ ನಿನ್ನ ಪೌರುಷದ ಬಗ್ಗೆ ಮಾತನಾಡಬೇಡ. ಈ ರೆಡ್ಡಿ ಸೋದರು ಯಾವುದಕ್ಕೂ ಕಡಿಮೆ ಇಲ್ಲ. ಉರಿಯುವ ಬೆಂಕಿ ಇದ್ದಂತೆ, ಭಯಂಕರವಾಗಿ ಬೀಸುವ ಬಿರುಗಾಳಿ ಇದ್ದಂತೆ. ಆ ಬಿರುಗಾಳಿಗೆ ಎದುರಾಗಿ ನಿಂತಿರುವಲ್ಲ ಮಗನ ಎಂದು ನಿನ್ನೊಡನೆ ನಾನು ಚಾಲೆಂಜ್ ಮಾಡಿ ನಿನ್ನ ಪಕ್ಕದಲ್ಲಿರೋವನ್ನು ಹೊತ್ತುಕೊಂಡು ಹೋಗುವೆ. ಅಂತ ಗಂಡದೆ ಗುಂಡಿಗೆ ನಿನ್ನಲ್ಲಿ ಎದ್ದರೆ ಇವಳನ್ನು ಕಾಪಾಡು ನೋಡೋಣ. ಏನಂದಿಲೇ ಮಗನ ರೆಡ್ಡಿ, ಕುರುಬ ಕುಲದ ರುದ್ರಭೂಮಿಯನ್ನು ಪರಿಗಾಲಿನಿಂದ ಮೆಟ್ಟಿ ಮೆರೆದ ಈ ಕುರುಬರೊಡನೆ ಚಾಲೆಂಜ್ ಮಾಡಿ ನಿಂತಿರುವಿ ಆ ಮಗನೇ. ಹಿಂದೆ ಇದೇ ರೀತಿ ಭಕ್ತ ಕನಕದಾಸರು ಶ್ರೀಕೃಷ್ಣನ ದರ್ಶನ ಪಡೆಯಬೇಕೆಂದು ಉಡುಪಿಗೆ ಹೋದಾಗ ಅಲ್ಲಿರುವ ಬ್ರಾಹ್ಮಣರು ಕನಕದಾಸನನ್ನು ಒಳಗೆ ಬಿಡದೆ ಹೊರಗೆ ತಳ್ಳಿ ಅವಮಾನ ಮಾಡಿದರಂತೆ. ಆದರೆ ಕನಕದಾಸನು ತಳ್ಳಿದ ಜಾಗದಲ್ಲೇ ನಿಂತು ಹರಿ ನಿನ್ನ ಚರಣೆಯನ್ನು ಬಿಟ್ಟು ನಾನು ಹೇಗೆ ಬದುಕಲಿ ಎಂದು ಹಾಡಿದಾಗ ಅವನ ಕೈಯಲ್ಲಿರುವ ತಂಬುರಿಯ ನಾದಕ್ಕೆ ಶ್ರೀಕೃಷ್ಣನ ಗುಡಿಯಲ್ಲಿರುವ ಗಂಟೆಗಳು ಒಂದು ಬಡದಾಡಿ ಕನಕದಾಸರು ನಿಂತ ಜಾಗದಲ್ಲೇ ಶ್ರೀಕೃಷ್ಣನ ಗುಡಿಯ ಗೋಡೆ ಹೊರಳಿ ಬಿತ್ತು. ಅಲ್ಲಿಂದ ಅಲ್ಲಿಗೆ ಶ್ರೀಕೃಷ್ಣನು ಕನಕದಾಸನಿಗೆ ದರ್ಶನ ಕೊಟ್ಟನಂತೆ. ಅದಕ್ಕೆ ಇದುವರೆಗೂ ಆ ಉಡುಪಿಯಲ್ಲಿ ಕನಕನ ಕಿಂಡೆ ಎಂದು ಪ್ರಸಿದ್ಧವಾಗುವುದಿದೆ. ನನ್ನಪ್ಪ ನನ್ನ ವಂಶ ಉದ್ಧಾರಕ ಭಕ್ತ ಕನಕದಾಸರಿಂದ ಭಕ್ತ ಕನಕದಾಸರಿಂದ ಎಲೆ ಬೀರ, ಹಿಂದಿನ ಪುರಾಣವನ್ನು ಪಟ್ಟಿಗೆಡಿಸಬೇಡ ನನ್ನ ಮುಂದೆ. ಈಗ ಬಂದಿರೋದು ನನ್ನ ನಿನ್ನ ಮಧ್ಯೆ ವಿರಸ. ಹಿಂದೆ ಕೌರವರ ಪಾಂಡವರ ಅಂತೆ ನಮ್ಮಿಬ್ಬರ ನಡುವೆ ಎಂದು ಕುರುಕ್ಷೇತ್ರವೇ ನಡೆದು ಹೋಗದೆ. ಮಹಾಭಾರತದಲ್ಲಿ ದ್ರೌಪದಿ ವಸ್ತ್ರಾಭರಣ ಮಾಡಿದಂತೆ ಎಂದು ಅವಳ ರೂಪದಲ್ಲಿರುವ ಈ ಸೃಷ್ಟಿಯ ಬಟ್ಟೆಯನ್ನು ನಾನು ಸೆಳೆಯುತ್ತೇನೆ. ನೀನು ಶ್ರೀಕೃಷ್ಣನೆಂದು ಕಾಪಾಡುತ್ತೀಯೋ ಅಥವಾ ಪಾಂಡವರೆಂಬ ಹೋರಾಡುತ್ತೀಯ ಅನ್ನೋದು
ನಾನು ನೋಡುತ್ತೇನೆ. ಹೌದಾ? ಹಾಗಾದರೆ ನಂದೊಂದು ಕಂಡೀಷನ್. ಏನದು? ನೀನು ನನ್ನ ಶಕ್ತಿಯನ್ನು ಮೀರಿ ಈ ಸೃಷ್ಟಿಯನ್ನು ಮುಟ್ಟಿದರೆ ನನ್ನ ಎದುರಿಗೆ ಅವಳ ಮಾನಹರಣ ಮಾಡು. ಒಂದು ವೇಳೆ ನನ್ನ ಶಕ್ತಿಗೆ ಸಿಕ್ಕು ಸೋಲನ್ನು ಅನುಭವಿಸಿದರೆ ಮಗನೇ, ಈ ಸೃಷ್ಟಿ ಮೆಟ್ಟುವ ಮೆಟ್ಟನ್ನು ನಿನ್ನ ಕೊರಳಲ್ಲಿ ಹಾಕಿ ಊರಲ್ಲಿ ಮೆರವಣಿಗೆ ಮಾಡಿ ತಲ್ಲದೆ ವೇದದೂತ ವಾಯುದೂತ ಇತಂಡ ಪ್ರಚಂಡ ಎಂದು ಪ್ರಸಿದ್ಧವಾದ ಈ ನನ್ನ ಪರಶುರಾಮನಿಂದ ನಿನ್ನ ರುಂಡವನ್ನೇ ಚಂಡಾಡಿ ಮಲಮೂತ್ರ ವಿಸರ್ಜನೆ ಎಲ್ಲಿ ಹೆಚ್ಚು ಮಾಡಿರುತ್ತಾರೋ ಅಲ್ಲಿ ಒಗದ ಬರುವ ನಿನ್ನ ದೇಹವನ್ನು ಅಲೇ ಬೀರ, ಈ ನಾರಾಯಣ ರೆಡ್ಡಿ ಒಂದು ಹೇಳೇನು ತಿಳಿಬೇಡಲೇ ಮಗನ. ನೀನು ಇಟ್ಟಾದ್ನೆಗೆ ನನ್ನ ದಿಟ್ಟವಾದ ಹೆಜ್ಜೆಯನ್ನು ಇಟ್ಟು ಇವಳನ್ನು ಮುಟ್ಟೊತ್ತು ಇದು ಇವಳ ಅಂಗ ಸುಖವನ್ನು ಉಣ್ಣದಿದ್ದರೆ ನನ್ನ ಹೆಸರು ರೆಡ್ಡಿ, ನಾಗಲೋಕದ ನಾಗ ಸರ್ಪಿಣಿಯರ ನಾಗವೀರ್ ನಾರಾಯಣ ರೆಡ್ಡಿನೇ ಅಲ್ಲ. ಹೌದಾ ಸೃಷ್ಟಿ? ನೀನೊಂದು ಸ್ವಲ್ಪ ಕಡೆಗೆ ನಿಲ್ಲು. ಲೇ ರೆಡ್ಡಿ, ನೀನು ರೆಡ್ಡಿಯ ರಕ್ತಕ್ಕೆ ಹುಟ್ಟಿ ನಿನ್ನ ಮೈಯಲ್ಲಿ ನಿನ್ನ ತಂದೆಯ ರಕ್ತವೇ ಹರಿಯುತ್ತಿದ್ದರೆ ಈ ಅವತಾರಿ ಪುರುಷ ಬೀರನನ್ನು ದಾಟಿ ಬಾ ಮುಟ್ಟಲೇ ಮಗನೇ. ಗಂಡಸಾಗಿದ್ದರೆ ಅಲೇ ಬೀರ, ರೆಡ್ಡ್ಯಾರ ಏನ್ ಮಾಡಾಕತ್ತೀರಿ? ಹುಡ್ಕಾಕತ್ತ ನಿಮ್ಮನ್ನ ಇಲ್ಲಿ ಏನ್ ಮಾಡಾತ್ರಿ ರೆಡ್ಡ್ಯಾರ? ನೀವು ಬರ್ರಿ, ನಿಮ್ಮ ಅಣ್ಣಾರ ಕರೆ ಆಗತ್ತಾರ, ಹೋಗೋಣ. ಬೀರ ಬದುಕಿಕೊಂಡಲೇ ಮಗನ ಈ ನಾರಾಯಣ ರೆಡ್ಡಿ ಕೈಯಲ್ಲಿ. ಮುಂದೊಂದು ದಿನ ಆದರೂ ನಿನ್ನ ಬದುಕಿನ ಬದುಕೆ ಸೆಡಿ ಮದ್ದವನ್ನು ಸಿಡಿಸಿ ನಿನ್ನ ಕೊನೆಯ ಉಸಿರನ್ನು ಎಣಿಸಲಿಲ್ಲ ಮಗನ. ನನ್ನ ಹೆಸರು ರೆಡ್ಡಿ ಅಲಿಯಾಸ್ ರೆಡ್ಡಿ ಸೋದರರೇ ಅಲ್ಲ. ಮಾತನ್ನು ನೋಡೋಣ ಒಂದು ಕೈಯ. ಹೋಗು ಮಗನ ರೆಡ್ಡಿ, ಹೋಗು. ನೀನು ಚಾಲೆಂಜ್ ಮಾಡಿದ್ದೇನೆ ಒಂದೇ ಹೊಡೆತದಲ್ಲಿ ತೋರಿಸುತ್ತಿದ್ದೆ. ಆದರೆ ಏನು ಮಾಡುವುದು? ಇನ್ನು ನಿನ್ನ ಹಣೆ ಬರ ಗಟ್ಟಿಯಾಗಿದೆ, ಅದಕ್ಕೆ ಉಳಿದುಕೊಂಡು ಹೋದೆ. ಇರದಿದ್ದರೆ ಅದನ್ನು ಈಗೇಕೆ ಹೇಳಲಿ? ಪ್ರಸಂಗ ಬಂದೇ ಬರುತ್ತದೆ. ಆವಾಗ ತೋರಿಸುವೆನು ಈ ಬೀರನ ಭಯಂಕರ ಅವತಾರವನ್ನು. ಬೀರ, ಎಂತ ಹೊತ್ತಿನಲ್ಲಿ ಬಂದು ನನ್ನ ಮಾನ ಕಾಪಾಡಿದ್ದೆ. ಈ ನಿನ್ನ ಉಪಕಾರವನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಉಪಕಾರ ಏನಿದೆ ಸೃಷ್ಟಿ ಇದರಲ್ಲಿ? ಆಪತ್ತಿನಲ್ಲಿದ್ದವರನ್ನು ಕಾಪಾಡುವುದು ಪ್ರತಿಯೊಬ್ಬ ಮಾನವನ ಧರ್ಮ. ಹಾ ಸೃಷ್ಟಿ, ನಾನು ಬಂದು ಬಹಳ ಹೊತ್ತಾಯಿತು. ಮನೆಯಲ್ಲಿ ನಮ್ಮಣ್ಣ ದಾರಿ ಕಾಯುತ್ತಿರಬಹುದು. ನಾ ಇನ್ನು ಬರಲೇ? ನಿಲ್ಲು ಬೀರ. ಯಾಕೆ ಸೃಷ್ಟಿ? ನಿಜ ಹೇಳಬೇಕಂದ್ರೆ ನೀವು ಆ ನಾರಾಯಣ ರೆಡ್ಡಿಗೆ ಎದುರು ಉತ್ತರವನ್ನು ಕೊಡೋದು ನೋಡಿ ಈ ನನ್ನ ಮನಸ್ಸು ನಿಮ್ಮ ಹೃದಯವನ್ನು ಕದ್ದು ಬಿಟ್ಟಿದೆ. ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, 7 ಜನ್ಮ ಎತ್ತಿ ಬಂದರೂ ಅದು ನಿಮ್ಮನ್ನೇ ಮದುವೆ ಆಗುದಂತ ಈ ನನ್ನ ಆತ್ಮ ಬರೆದಿಟ್ಟು ಬಿಟ್ಟಿದೆ. ಸೃಷ್ಟಿ, ಏನು ಮಾತನಾಡುತ್ತಿರುವೆ ನೀನು? ನಿನ್ನನ್ನ ನಾನು ಆತ್ಮೀಯ ಗೆಳೆಯರು. ಹೀಗಿರುವಾಗ ಗೆಳೆಯನ ತಂಗಿ ಪ್ರೀತಿ ಮಾಡುವುದು ತಪ್ಪಾಗುವುದಿಲ್ಲವೇ? ನೋಡಿ ಬೀರ, ಗೆಳೆಯನ ತಂಗಿನನ್ನು ಪ್ರೀತಿ ಮಾಡಿದ್ರೆ ತಪ್ಪಾಗುವುದಿಲ್ಲ, ಗೆಳೆಯನ ಹೆಂಡತಿಯನ್ನು ಪ್ರೀತಿ ಮಾಡಿದ್ರೆ ತಪ್ಪಾಗುತ್ತದೆ. ನೋಡಿ, ನಿಮ್ಮ ಸಂಗಾತಿ ಎಂದು ನನ್ನ ಕೈ ಹಿಡಿದು ಸ್ವೀಕಾರ ಮಾಡಿ ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನೋಡು ಸೃಷ್ಟಿ, ಇದನ್ನು ವಿಚಾರ ಮಾಡುವುದಕ್ಕೆ ನನಗೊಂದೆರಡು ದಿನ ಕಾಲಾವಕಾಶ ಕೊಡು. ನಾಳೆ ಬಂದು ನಾನು ನಿನಗೆ ಹೇಳುತ್ತೇನೆ. ನಾ ಇನ್ನು ಬರಲೇ?
ನಿಲ್ಲು ಬೀರ, ನೀನು ನನ್ನ ಕೈ ಹಿಡಿಯೋದು ಒಪ್ಪದಿದ್ದರೆ ನಾನು ನಿಮ್ಮನ್ನು ಮದುವೆ ಆಗಲು ಒಪ್ಪಿದ್ದೇನೆ. ಐ ಲವ್ ಬೀರ, ಐ ಲವ್ ಯು. ನಿಂತಿಕೋ. ಏಕೆ? ಕಣ್ಣಿಗೆ ಪರೆ ಬಂದು ಮೈಗೆ ಮದವೇರಿದೆಯಾ? ಏನಂದ್ರೆ ರಾಯ? ಏ ಬಚ್ಚ, ಹುಚ್ಚರಂತೆ ಮೈ ಮೇಲೆ ಬಂದು ಎಚ್ಚರ ತಪ್ಪಿ ಮತ್ತೊಬ್ಬರ ಎದೆಗೆ ಟಚ್ ಮಾಡಿ ಹಾಗೆ ಹೊರಟಿದೆಯಲ್ಲ ಏಕೆ? ಮೈಯಲ್ಲಿರುವ ಸೊಕ್ಕು ಅಥವಾ ದುಡ್ಡಿನ ದುರಂಕಾರವ? ದುಡ್ಡಿನ ದುರಂಕಾರ? ಲೇ ರಾಯ, ಈ ಪ್ರಶಾಂತ್ ಒಂಥರ ಪ್ರಯಾಂತಕ ಇದ್ದ ಹಾಗೆ.
ನಾನು ಹೋಗುತ್ತಿರುವ ದಾರಿ ಬಿಟ್ಟು ನೀನು ಬೇರೆ ದಾರಿಯಲ್ಲಿ ಹೋಗಬೇಕಾಗಿತ್ತು. ಏ ಮಗನ ಪರಿಚಯ, ಮತ್ತೊಬ್ಬರ ಮನೆ ಎಂಜಲ ತಿಂದು ಬೇದಿರುವ ನಾಯಿ ನೀನು. ಈ ರಾಯನ ತಟ್ಟಾಗಿದ್ದು ತಪ್ಪಾಯ್ತೆಂದು ಸಾರಿ ಕೇಳಿಕೊಂಡು ಜೀವ ಸಮೇತ ಹೊರಟು ಹೋಗು. ಇರದಿದ್ದರೆ ಸ್ವಾರಿ ಕೇಳಿಕೊಂಡು ಎಲೇ ರಾಯ, 25 ಕೊಲೆ ಮಾಡಿ 15 ಹಾಫ್ ಮರ್ಡರ್ ಮಾಡಿ 50 ಬಲಾತ್ಕಾರ ಮಾಡಿ ದಕ್ಕಿಸಿಕೊಂಡಿರುವ ನಾನು ಏಕೆ ಚಿತ್ ನಿನ್ನಂತ ನಾರ್ಮಲ್ ಮನುಷ್ಯನಿಗೆ ಸಾರಿ ಕೇಳಬೇಕು? ಅದೆಂದಿಗೂ ಸಾಧ್ಯವಾಗದ ಮಾತು. ಸುಮ್ಮನೆ ನಿನ್ನ ಬಾಲವನ್ನು ಮುದುರಿಸಿಕೊಂಡು ಹೊರಟು ಹೋಗು. ಲೇ ಪರಿಚಯ, ನಿನ್ನ ದುಡ್ಡಿನ ದೊಡ್ಡಸ್ತಿಕೆಯನ್ನು ಕೇಳಿ ಓಡಿ ಹೋಗಿ ದಡ್ಡಿ ಒಳಗಡೆ ಅವಿತು ಕುಳಿತುಕೊಳ್ಳಕ್ಕೆ ಕುರಿಯಲ್ಲಲೇ ರಾಯಣ್ಣ. ನಿಮ್ಮಂತ ದುಷ್ಟರ ಪಂಜರವನ್ನೇ ಮುರಿದು ಪುಂಡ ಪ್ರಚಂಡ ನಾನೇ ಎಂದು ಕೆಂಡನಂತೆ ಮಾತನಾಡುತ್ತಿರುವ ನಿಮ್ಮ ದಂಡ ಪಿಂಡದ ದೇವನು ಹರಿದು ತಿನ್ನುವ ಹುಲಿ ರಾಯ. ಹುಲಿ ಎಲೇ ರಾಯ, ಹುಲಿಯನ್ನು ಹುಮ್ಮಸಿನಿಂದ ಮಾತನಾಡಬೇಡಲೇ ಕತ್ತೆ. ನೀನು ಗಂಡನೆಯ ಹಮ್ಮೀರನಾದರೆ ಈ ಪ್ರಶಾಂತನ ಕೈಯಿಂದ ನಿನ್ನ ಪ್ರಾಣವನ್ನು ಪಾರು ಮಾಡಿಕೊಂಡು ಹೋಗುವ. ಆವಾಗ ಗೊತ್ತಾಗುತ್ತದೆ ನಿನ್ನ ತಾಕತ್ತು. ಮತ್ತೊಬ್ಬರ ಮನೆ ಎಂಜಲ ತಿಂದು ಬೇದಿರುವ ನಾಯಿ ನೀನು. ಈ ರಾಯಿನ ತಾಕತ್ತು ಕೇಳುವಷ್ಟು ಧೈರ್ಯ ಬಂದಿತ್ತಾ ಮಗನೇ? ಹರ ಮುನಿದರೆ ಗುರು ಕಾಯುವಣ ಎನ್ನುವ ಹಾಗೆ ಇದುವರೆಗೆ ನನ್ನ ಮನಸ್ಸು ನಿನ್ನನ್ನು ಕೊಲೆ ಮಾಡೋದು ಎಷ್ಟೋ ಒತ್ತಾಯ ಮಾಡುತ್ತಿತ್ತು. ಬಟ್ ನನ್ನ ಆತ್ಮ ಓದಕ್ಕೆ ಅವಕಾಶ ಕೊಡಲಿಲ್ಲ. ಬಡವರ ಮನೆಯನ್ನು ಕೊಳ್ಳೆ ಹೊಡೆದು ಸತ್ಯ ನ್ಯಾಯ ನೀತಿ ಎಂಬ ಪದಕ್ಕೆ ಮಣ್ಣು ಹಾಕಿ ಸತ್ಯವಂತರ ರಕ್ತವನ್ನು ಕುಡಿದು ಕೋಣದಂತೆ ಕೊಬ್ಬೇರಿದ ನನ್ನ ದೇಹವನ್ನು ಹರಿದು ನಾಯಿನರಿಗೆ ಹಾಕಲಿಲ್ಲ. ನನ್ನ ಹೆಸರು ಹಾಲು ಮತದ ಹುಲಿನೇ ಅಲ್ಲ. ಹಾಲು ಮತದ ಹುಲಿ ಲೇ ರಾಯ, ಇದೇ ರೀತಿ ಮದನ್ ಕುಮಾರ್ ಕಣಿವಿ ಕೆಂಗೆಟ್ಟ ಹುಲಿ, ಹುಲಿ ಹೆಬ್ಬುಲಿ, ಜಗ ಮೆಚ್ಚಿದ ಹುಲಿ ಎಂಬ ಹಲವಾರು ನಾಮಕೀತೆಯನ್ನು ಪಡೆದುಕೊಂಡು ದೇವರು ಕೊಟ್ಟ ಆಯುಷ್ಯವನ್ನು ಪೂರ್ತಿಗೊಳಿಸದೆ ನಡು ಮಧ್ಯದಲ್ಲಿ ಇಡೀ ಸಾಮ್ರಾಜ್ಯವನ್ನೇ ಬಿಟ್ಟು ಹೋದ. ಬಿಟ್ಟು ಕೈಲಾಸ ಸೇರಿಕೊಂಡ. ಅದೇ ರೀತಿ ನೀನು ಕೈಲಾಸದೊಡೆಯನಾಗಬೇಕಾದರೆ ನನ್ನನ್ನು ಎದುರು ಹಾಕಿಕೋ ಮಗನೇ. ಲೇ ಪರಿಚಯ ಮುಚ್ಚಲೇ ಬಾಯನ್ನು. ಮದನ್ ಕುಮಾರ್ ಕಣಿವೆ ಹೆಸರು ಕೇಳಿದ ತಕ್ಷಣ ಕಲಾವಿದರ ಮೈ ಚುಮ್ಮೆನ್ನೋದು. ಹುಲಿಯಾಗಿ ಹುಟ್ಟಿದವನು, ಹುಲಿಯಾಗಿ ಕೊನೆ ಉಸಿರೆಳೆದವನು. ಇನ್ನು ನಿಮ್ಮಂತ ಕೆಟ್ಟವರನ್ನು ಸಂಹಾರ ಮಾಡುವುದಕ್ಕಾಗಿ ಹುಲಿಗೆಣ್ಣಿನ ಹುಲಿಯಾಗಿ 21ನೇ ಶತಮಾನದ ರಕ್ತ ರಾತ್ರಿಯನ್ನು ಹರಿಸಲು ಹುಟ್ಟಿ ಬರುವೆನೆಂದು ಎದೆ ತಟ್ಟಿ ಹೇಳಿದನು. ಆಯನ್ ಗುರು ಮದನ್ ಕುಮಾರ್ ಕಣಿವೆ ಏನೆಂದೇ ತನ್ನ ಆಯಸ್ಸನ್ನು ಪೂರ್ಣಗೊಳಿಸದ ಕೈಲಾಸ ಸೇರಿಕೊಂಡೆಂದು ಅಹಂಕಾರದಿಂದ ಬೊಗಳಿದೆಯಲ್ಲ. ಇಂದು ನೀನು ಕೂಡ ಅದೇ ಕೈಲಾಸಕ್ಕೆ ಹೋಗಿ ಅದೇ ಮದನ್ ಕುಮಾರ್ ಕಣಿವೆ ಪಾದ ಸೇವೆಯನ್ನು ಮಾಡು. ಸಾಯಿಲೇ ಮಗನೇ. ಹೇಗಾದರೂ ಮಾಡಿ ಇವನ ಕೈಯಿಂದ ನಾನು ಪಾರಾಗಲೇಬೇಕು. ಮುಂದೆ ಪ್ರಸಂಗ ಬಂದಾಗ ನೋಡಿಕೊಂಡರಾಯ್ತು. ಬೇಡ ರಾಯಣ್ಣ, ನನ್ನನ್ನೇನು ಮಾಡಬೇಡ. ನಾನು ಎಂದಿಗೂ ನಿನ್ನ ಎದುರು ನಿಲ್ಲಲಾರೆ. ರಾಮನ ಸಾಮ್ರಾಜ್ಯವನ್ನು ರೌಡಿ ಸಾಮ್ರಾಜ್ಯವನ್ನಾಗಿ ಮಾಡಿ ದಾದಾಗಿರಿ ಗುಂಡಾಗಿರಿ ನನ್ನ ಜೀವನದ ಗುರಿ ಎಂದು ಹೆದರುವ ಜನರನ್ನು ಹೆದರಿಸಿ ಬಡವರ ಬದುಕಿನಲ್ಲಿ ಚೆಲ್ಲಾಟ ನಡೆಸುತ್ತಿದ್ದರಲ್ಲ ಕತ್ತೆ. ನಿಮ್ಮ ಅಟ್ಟಹಾಸವನ್ನು ನಾನು ಮೆಟ್ಟಿ ಮೆರೆದು ನಿಮ್ಮ ಕೆಟ್ಟ ದೇಹವನ್ನು ಕಟ್ಟಿ ಯಮನ ಪಟ್ಟಕ್ಕೆ ಮುಟ್ಟಿಸುತ್ತಿದ್ದರೆ ನನ್ನ ಹೆಸರು ರೊಚ್ಚಿಗೆದ್ದ ರಾಯಣ್ಣನೇ ಅಲ್ಲ. ರೀ ಬನ್ರಿ, ಊಟ ಮಾಡಿವ್ರಂತೆ.
ನನಗೆ ಹೊಟ್ಟೆ ಹಸುಲ ಹೋಗಿ ನೀನು ಊಟವನ್ನು ಮಾಡಿಕೋ. ಯಾಕ್ರಿ 2 ದಿನ ನಾನು ನೋಡ್ತಾ ಇದ್ದೀನಿ, ಆಕಾಶವೇ ಕಳಿಸಿ ಮೈ ಮೇಲೆ ಬಿದ್ದಂತೆ ಮಾತನಾಡ್ತಾ ಇದ್ದಲ್ಲ, ಯಾಕ್ರಿ ಏನಾಗಿದೆ ಏನಾಗಿದೆ ಅಂತ ಹೇಳ್ರಿ. ಏನಾಗಿದೆ ಅನ್ನೋ ಏನಿದೆ ಕನಕ, ಹೊರಲಾರದ ಭಾರವನ್ನು ಹೊತ್ತು ಆ ಭಾರದ ನೋವನ್ನು ತಾಳುವ ಶಕ್ತಿ ನನಗಿಲ್ಲ ಕನಕ, ನನಗಿಲ್ಲ. ಯಾವಾಗ ಹೊತ್ತ ಭಾರವನ್ನು ಕೆಳಗಿಳಿಸಿದೆ ಎಂದು ಹಂಬಲದಿಂದ ಮನವೊಂದು ಕೊರದು ಕೊರದು ಕತ್ತರಿಸಿ ತಿನ್ನುತ್ತಿದೆ ಕನಕ, ಕತ್ತರಿಸಿ ತಿನ್ನುತ್ತದೆ. ಸ್ವಾಮಿ ಯಾಕ್ರಿ ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು ಕನಕ, ಮೊನ್ನೆ ಆ ವೆಂಕಟರೆಡ್ಡಿ ನನ್ನನ್ನು ಮನೆಗೆ ಕರೆಸಿ ನಿನ್ನ ತಂದೆ ಮಾಡಿ ಸಾಲವನ್ನ ಕೊಟ್ಟು ಹೋಗ್ತೀಯೋ ಅಥವಾ ನಿನ್ನ ಕಟ್ಟಿ ಉಸಿಲಿ ಮಾಡಲೆಂದು ಕೆಟ್ಟ ಕೆಟ್ಟವಾದ ಶಬ್ದಗಳ ಮಾತನಾಡಿದ. ಅವನಾಡಿದ ಮಾತ ಮರಣ ತಂದೆ ಮಳೆ ಸಾಲವನ್ನು ಮರಣವನ್ನು ಕೊಳೆ ಕಟ್ಟಬೇಕಂದರೆ ಕನಕ ಹೊಟ್ಟೆಯಲ್ಲಿದ್ದ ಸಿಟ್ಟು ರೆಟ್ಟಿಯಲ್ಲಿ ಇಲ್ಲದಂತಾಯಿತು ಕನಕ, ಇಲ್ಲದಂತಾಯಿತು. ಸ್ವಾಮಿ ಏನ್ ಹೇಳ್ತಾ ಇದ್ದೀರಿ ನೀವು? ಏನ್ ಹೇಳ್ತಾ ಇದ್ದೀರಾ? ನಿಮ್ಮ ತಂದೆಯರು ಹೋಗಿ ಸಾಲ ಮಾಡೋದು ಅಂದ್ರೆ ಇದು ಎಂತ ಮಾತ್ರಿ? ಯಾಕೆಂದ್ರೆ ಈ ಸಮಾಜದಲ್ಲಿ ಯಾರ ಮುಂದೆ ಹೋಗಿ ಕೈ ಎತ್ತಿ ಜಾಚಿದವರೇ ಅಲ್ಲ, ತಲೆ ಎತ್ತಿ ತಿರುಗಿದವರು ನಿಮ್ಮ ತಂದೆ ಸಾಲ ಮಾಡಿದ್ರಂದ್ರೆ ನಂಬಕ್ಕೆ ಸಾಧ್ಯವಿಲ್ಲ ರೀ, ಸಾಧ್ಯವಿಲ್ಲ. ಹೌದು ಕನಕ, ನನಗೂ ಅನಿಸಿದೆ. ಆದರೆ ಸಾಕಟ್ಟು ಸಾಕ್ಷ್ಯ ಕಟ್ಟಿಸಿ ಸುಳ್ಳಿನ ಸಾಮ್ರಾಜ್ಯವನ್ನು ಕಟ್ಟಿ ನಿನ್ನ ತಂದೆ ಮಾಡಿ ಸಾಲವಿದೆ ಎಂದು ಹೇಳಿದಾಗ ತಂದೆ ಮಾಡಿದ ಸಾಲವನ್ನು ಮಕ್ಕಳಾದವರು ಹರಿದುಕೊಳ್ಳುವರೆಂದು ಹೇಳುತ್ತಾರೆ. ಅದು ಸತ್ಯವೋ ಸುಳ್ಳೋ ಎಂದು ಕೇಳಬೇಕೆಂದರೆ ಕನಕ ನಮ್ಮ ತಂದೆ ಕೂಡ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಕನಕ, ನಮ್ಮ ತಂದೆ ಕೂಡ ಬಿಟ್ಟು ಹೋಗಿದ್ದಾನೆ. ಅದಕ್ಕೆ ನಾನು ಈಗ ಏನು ಮಾಡಬೇಕೆಂದು ತಿಳಿಯಲಾಗಿದೆ ಕನಕ, ನನಗೆ ರೀ. ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ತೀರ? ಬೀರಪ್ಪನ ನೋನ್ ಮನೆಗೆ ಕಳಿಸಿ ಕೊಡೋಣ. ನಮ್ಮ ತಂದೆಯವರು ಏತಕ್ಕೆ ಸಾಲ ಮಾಡಿದ್ರಂತ ಕೇಳುತ್ತನ್ರಿ, ಅವಾಗ ಗೊತ್ತಾಗತ್ತೆ ಅವರ ಸುಳ್ಳಿನ ನಾಟಕ ಎಂಥದ್ದು ಅಂತ. ಬೇಡ ಕನಕ, ಬೇಡ. ನಮ್ಮ ತಮ್ಮನಿಗೆ ನಮ್ಮ ಮನೆತನದ ಮೇಲೆ ಸಾಲವಿದೆ ಗೊತ್ತಾಗಬಾರದು. ಯಾವ ಕಷ್ಟ ಕೊರತೆ ಇಲ್ಲ, ಹುಲಿಯಂತ ಬೇಡ ನನ್ನ ತಮ್ಮ, ಹುಲಿಯಂತೆ ಜೀವಿಸಬೇಕು ವಿನ ಮತ್ತೊಬ್ಬರಿಗೆ ಶರಣಾಗಬಾರದು ಕನಕ, ಶರಣಾಗಬಾರದು. ಅದಕ್ಕೆ ಇನ್ನೊಂದು ತಿಂಗಳೊಳಗಾಗಿ ನಿಮ್ಮ ಸಾಲವನ್ನು ತೀರಿಸುತ್ತೇನೆ ಮಾತು ಕೊಟ್ಟು ಬಂದಿರ್ತೇನೆ. ಅದಕ್ಕೆ ಕನಕ ನೀನೊಂದು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಮಾತು ಕೊಟ್ಟರೆ ಈ ನಿನ್ನ ಗಂಡ ಕೊಟ್ಟ ಮಾತವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಕನಕ, ಸಾಧ್ಯವಾಗುತ್ತದೆ ಕನಕ, ರೀ. ಏನ್ರಿ ಅದು? ನನ್ನಿಂದ ಅದೇನಾಗ್ಬೇಕು ಹೇಳ್ರಿ. ಏನಿಲ್ಲ ಕನಕ, ಆ ರೆಡ್ಡಿಯವರು ಸಾಲ ಹರಿಬೇಕಂದರೆ ಈ ವರ್ಷ ಯಾವ ಪೀಕುನು ಕೈಗೆತ್ತಿಲ್ಲ. ಅದಕ್ಕೆ ನಿನ್ನ ತವರೂರಿನ ಕೊಟ್ಟ 3 ತೊಲೆ ಚಿನ್ನ ಸರವನ್ನು ನಮ್ಮ ಕೈಯಲ್ಲಿ ಕೊಡ್ತಿರ್ಕ, ಅದನ್ನಾರ ಮಾರಿ ರೆಡ್ಡಿಯವರ ಸಾಲವನ್ನು ಹರಿಯೋಣ ಕನಕ, ರೆಡ್ಡಿಯವರ ಸಾಲವನ್ನು ಹರಿಯೋಣ. ರೀ ಏನ್ ಹೇಳ್ತಾ ಇದ್ದೀರಾ ನೀವು? ನನ್ನ ತವರು ಮಣಿ ತಂದಿರುವ ಬಂಗಾರವನ್ನು ಮಾರೋಣ ಅಂತ ಹೇಳ್ತಾ ಇದ್ದೀರಾ? ಇಲ್ಲ ರೀ, ಇಲ್ಲ, ಇದು ಮಾತ್ರ ಕನಕ. ಹೊತ್ತು ಬಂದಾಗ ಕತ್ತಿ ಕಾಲು ಜೀವನ ಸಾಗಿಸಿಕೊಂಡು ಹಿರಿಯರು ಹೇಳ್ತಾರೆ. ಅಂತ ಬಡತನವ ನಮ್ಮ ಬೆನ್ನತ್ತಿ ಕಾಡುತ್ತಿರುವಾಗ ಈ
ಬಂಗಾರವೇ ಮುಖ್ಯವಲ್ಲ ಕನಕ, ಈ ಬಂಗಾರವೇ ಮುಖ್ಯವಲ್ಲ. ಮುಂದೊಂದು ದಿನ ನಮ್ಮ ಸಂಸಾರ ಬಹಳ ಚೆನ್ನಾಗಿದ್ದರೆ ಈ ಪಾಂಡುರಂಗ ನಮ್ಮ ಬಾಳಿಗೆ ಯಾವ ಧಕ್ಕೆ ತರದಂತೆ ನೋಡಿಕೊಂಡರೆ ನಿನ್ನ ಬಂಗಾರ ಸರವನ್ನು ಮರಳಿ ಮಾಡಿಸಿಕೊಡುತ್ತೇನೆ ಕನಕ, ಮಾಡಿಸಿಕೊಡುತ್ತೇನೆ. ಅಣ್ಣ ಅತ್ತಿಗೆ ಬಾರಪ್ಪ ಬೀರಪ್ಪ. ಯಾಕಣ್ಣ, ಯಾಕೋ ನಿನ್ನ ಒಡಲ ನುಡಿ ದುಃಖದ ದುಮಾನದಿಂದ ಹೊರಬರುತ್ತಿದೆಯಲ್ಲಣ್ಣ, ಏನಾಯಿತು? ಇಲ್ಲ ಬೀರಪ್ಪ, ನನಗೇನಾಗಿಲ್ಲಪ್ಪ ಬೀರಪ್ಪ. ಸುಳ್ಳು ಹೇಳಬೇಡಣ್ಣ. ನಿನ್ನ ಬೆನ್ನ ಹಿಂದೆ ಹುಟ್ಟಿ ನಿನ್ನ ಬೆನ್ನನ್ನು ಒತ್ತ ಬಂದಿರುವ ತಮ್ಮನನ್ನ ನಾನು. ನಿನ್ನ ಮನದ ಕೊರಗು ನನಗೆ ಅರ್ಥವಾಗುವುದಿಲ್ಲವೇ? ನಿಜ ಹೇಳಣ್ಣ, ಯಾವ ಕೊರಗು ನಿನ್ನನ್ನು ಕೊರೆದು ಕೊರೆದು ತಿನ್ನುತ್ತದೆ? ಆ ನಿನ್ನ ಮನವನ್ನೇ ಕೊರೆದು ತಿನ್ನುತ್ತಿರುವ ಹುಳವನ್ನೇ ನಾನು ಹಿಡಿದು ತಂದು ಕತ್ತರಿಸಿ ಹಾಕುತ್ತೇನೆ. ಹೇಳಣ್ಣ, ಹೇಳು. ಚಿಕ್ಕಪ್ಪ ಚಿಕ್ಕಪ್ಪ. ಮಗು ಆಕಾಶ, ಯಾಕೋ ಯಾಕೆ ಹೇಳ್ತಾ ಇದ್ಯಾ? ಯಾರಾದ್ರೂ ಏನಾರಂದ್ರು? ನನ್ನನ್ನು ಹೊಡೆದು ಕಳಿಸಿರಮ್ಮ ಅವರು. ಯಾರವರು ಹೇಳು ಆಕಾಶ್, ನಿನ್ನನ್ನು ಹೊಡೆದ ಕಳಿಸಿದವರು? ಮತ್ಯಾರಲ್ಲ ಚಿಕ್ಕಪ್ಪ, ವೆಂಕಟರೆಡ್ಡಿ ಮನೆ ತಂದವರು. ಏನು ಆ ವೆಂಕಟರೆಡ್ಡಿ ಮನೆದವರು ಹೊಡೆದು ಕಳಿಸಿರು? ಯಾಕಪ್ಪ ನಿನ್ನೇಕೆ ಅವ್ರು ಹೊಡೆದು ಕಳಿಸಿರಪ್ಪ? ಜಾತಿಯಲ್ಲಿ ನಾವೇ ಸಣ್ಣ ಜಾತಿಯವರು ಎಂದು, ನೀನೇಕೆ ನನ್ನ ಪಕ್ಕದಲ್ಲಿ ಕೂತಿದೀಯ ಎಂದು ನನ್ನ ಶಾಲೆಯಿಂದ ಹೊರತಂದ್ರಪ್ಪ ಅವರು. ಏನು, ನಿನ್ನನ್ನು ಹೊಡೆದು ಶಾಲೆಯಿಂದ ಹೊರ ಹಾಕಿದರ? ಆಕಾಶ್, ಒಳಗೆ ಹೋಗಿ ಕೊಡ್ಲೇನು ತೆಗೆದುಕೊಂಡು ಬಾ. ಬೀರಪ್ಪ, ಏನ ಮಾಡ್ತಿದ್ಯಾ ನೀನು? ಅಣ್ಣ, ಸಣ್ಣ ಕುಲ ಎಂದು ಕುಲಹೀನನಾಗಿ ಕುಲಗೆಟ್ಟು ಮಾತನಾಡಿ ಈ ನನ್ನ ಮಗನ ಮೇಲೆ ಕೈ ಮಾಡಿ ಕಳಿಸಿದಾರಂದರೆ ಆ ವೆಂಕಟರೆಡ್ಡಿ ಎದೆಗೆ ಒತ್ತು ಕ್ರಾಂತಿಕಾರಿ ರಕ್ತಕಾರಿ ಎಂದು ಬಿರುದಿನ ಹಮ್ಮೀರನಾದ ಈ ನನ್ನ ಕಾಳಭೈರವನಾದ ಈ ನನ್ನ ಪರಶುರಾಮನಿಂದ ಅವರ ರುಂಡವನ್ನೇ ತೆಗೆದು ಅವರ ಸೊಕ್ಕಿನಿಂದ ಮೈಗಿ ಮದವೇರಿ ಕುಳಿತ ವೆಂಕಟರೆಡ್ಡಿಯ ಮುಂಡವನ್ನೇ ಕಡೆದು ಕಂಡ ನಾಯಿಗಳಿಗೆ ಹಾಕಿ ಬರುತ್ತೇನೆ ಅಣ್ಣ. ಬೀರಪ್ಪ, ನಿನಗೆ ಸ್ವಲ್ಪ ಬುದ್ಧಿ ಇದೆಯಾ? ಸಣ್ಣ ಮಕ್ಕಳ ಮಾತು ಕೇಳಿ ಅವರು ಜಗಳಕ್ಕೆ ಹೊಂಟಿದೀವಲ್ಲ, ನಿನ್ನ ತಲೆ ಕೆಟ್ಟಿಲ್ಲ ತಾನೆ? ಅಪ್ಪ, ಯಾರಪ್ಪ ಚಿಕ್ಕವರು? ನಾನಂತೂ ಚಿಕ್ಕವನು ಸರಿ, ಆದ್ರೆ ನಿನ್ನನ್ನು ಮೊನ್ನೆ ಮನೆಗೆ ಕರೆಸಿ ಹೊಡೆದ್ರಲ್ಲ, ಅವಾಗ ನೀನು ಚಿಕ್ಕವನ? ಹೇಳಪ್ಪ, ಹೇಳು. ಆಕಾಶ, ಏನು ನನ್ನ ಅಣ್ಣನ ಮೇಲೆ ಕೈ ಮಾಡಿದರ? ಹೇಳಣ್ಣ, ಹೇಳು. ಯಾವ ಕಾರಣಕ್ಕಾಗಿ ನಿನ್ನ ಮೇಲೆ ಕೈ ಮಾಡಿದರು? ಬೀರಪ್ಪ, ಅದು ಅದು ಅಣ್ಣ, ಅದು ಇದು ಎಂದು ಅಧಿಕ ಕಾಲ ಕಳೆಯುವ ಮಾತೇ ಬೇಡಣ್ಣ. ಹುಲಿ ಅಂತ ತಮ್ಮ ಮನೆಯಲ್ಲಿರಬೇಕಾದರೆ ನಿನ್ನ ಮೇಲೆ ಕೈ ಮಾಡಿ ಕಳಿಸಿದಾರಂದರೆ ಅವರನ್ನು ಜೀವಂತ ಬಿಡಬೇಕಾ? ನೋ, ದರ್ಪದ ದೌರ್ಜನ್ಯದ ಅಧಿಕಾರಿನ ಅಂತಸ್ತಿನ ಮೇಲೆ ಕುಳಿತು ಅಟ್ಟಹಾಸದಿಂದ ಬಡವರನ್ನು ಮೆಟ್ಟಿ ಮೆರೆಯಬೇಕೆಂದು ಸಾವಿರಾರು ಆಸೆ ಕಟ್ಟಿಕೊಂಡಿರುವ ಶ್ರೀಮಂತ ಕೋಣಗಳನ್ನು ಕಟ್ಟಿ ಹೊತ್ತುಕೊಂಡು ಬಂದು ನಿನ್ನ ಪಾದದ ಮೇಲೆ ಕೆಡವಿ ಆ ನಿನ್ನ ಚಪ್ಪಲಿಯಿಂದ ಅವರ ಮುಖಕ್ಕೆ ತಟ್ಟಿ ತಟ್ಟಿ ಹೊಡೆಯದಿದ್ದರೆ ನನ್ನ ಹೆಸರು ಬೀರಪ್ಪನೇ ಅಲ್ಲ. ಲೇ ವೆಂಕಟರೆಡ್ಡಿ, ನೀನು ಆ ಪರಮೇಶ್ವರನ ಪಾದದ ಮೇಲೆ ಬಿದ್ದು
ನನ್ನ ಪ್ರಾಣ ಉಳಿಸೆಂದು ಬೇಡಿಕೊಂಡರೂ ಸರಿ, ಆ ಶಿವನಿಗೆ ನಾನು ಸಿಂಹವಾಗಿ ನಿನ್ನ ಸಮಾಧಿ ಕಟ್ಟುವರೆಗೂ ಮಾತ್ರ ಬಿಡುವುದಿಲ್ಲ. ಬರುವೆ ರೆಡ್ಡಿ, ಕಟ್ಟಲು ನಿನ್ನ ಶವದ ಮಟ್ಟಿ. ನಿಲ್ಲು ಬೀರಪ್ಪ, ಬೀರಪ್ಪ ನಿಲ್ಲು. ಇದೇನ ಕನಕ, ನಮ್ಮನಿಗೆ ಕಾಡಾಟವಿದೆ. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಆಗೋದು ಒಂದು ಸಲ ಹಾಗೆ ಹೋಗುತ್ತಿದೆ. ನಡೀರಿ, ಒಳಗಡೆ ಹೋಗೋಣ. ಬನ್ನಿ ಕರ್ಕೊಂಡು. ಹರಿತ್ರಿ ನಮ್ಮ ಚಾಡಿ ಹರಿತ್ರಿ ರೆಡ್ಯಾರ. ಲೇ ತಾರಾ ತಿಗಡಿ ಏನಾಯ್ತು? ಹುಲಿ ಬಂತ್ರಿ ಅಪ್ಪ, ಹುಲಿ. ಹಾಲ ಮತ್ತದ ಹುಲಿ ರೀ ರೆಡ್ಯಾರ. ಹುಲಿ ಲೇ ತಾರಾ ತಿಗಡಿ, ಅಂತ ಹುಲಿಗಳಿಗೆ ಈ ವೆಂಕಟರೆಡ್ಡಿಯ ಕಬ್ಬಿಣದ ಪಂಜರ ಬಂಧುರವಾಗಿದೆ. ಹೇಳು, ಯಾರವನು? ಅವನ ರೀ ಅಪ್ಪ ಬೀರಪ್ಪ, ಬೀರ್ ದೇವ್ರ ಅವತಾರ ತಾಳೆ. ಅತ್ತಾಗಿಂದ ಪರಶುರಾಮನ ಕ್ವಾಡ್ಲಿ ಹಿಡ್ಕೊಂಡ ಹಿಡ್ಕೊಂಡ ಬರತನ್ರಿ ರೆಡ್ಯಾರ. ಏನು? ಆ ಬೀರ ನನ್ನ ಮನೆ ಕಡೆಗೆ ಬರುತ್ತಿದ್ದಲ್ಲ? ಪ್ರಶಾಂತ್, ಲೇ ಪ್ರಶಾಂತ್, ಹೇಳಿ ರೆಡ್ಡಿ ಅವರೇ, ಏನು ಮಾಡಬೇಕು? ಪ್ರಶಾಂತ್, ಆ ಬೀರ ನನ್ನ ಮನೆಗೆ ಬರುವುದಕ್ಕಿಂತ ಮುಂಚೆ ಹೋಗಿ ಅವನ ಹೆಣವನ್ನು ಹಳ್ಳದ ಹುಸುಕಿನಲ್ಲಿ ಹೂಟು ಹಾಕಿ ಬಾ. ಆಯ್ತು ರೆಡ್ಡಿ ಅವರೇ. ಯಾರ ಏನ ಹಳ್ಳದ ಉಸುಕನ್ಯಾಗ ಹೋಗಿತಿರ್ಲೇ ಅಡ್ಡಾಡಿ ನನ್ನ ಮಕ್ಕಳ್ರಿ. ಏ ಬೀರ, ಏ ಪರಿಸ, ಅಯ್ಯೋ ಅಪ್ಪ, ಶುರು ಆತ್ರಿ ರಕ್ತ ರಾತ್ರಿ. ಈ ಬೀರನ ಕೈಯಾಗ ಇವತ್ತೊಂದು ತಾಸು ರಾತ್ರಿ ಪ್ರಾಣ ಉಳಿದ್ರ ಸಾಕ್ರಿ. ಎಲ್ಲಾರ ಮರಿ ಆಗೋದು ಸರಿ ನಾವು ಇನ್ನ. ಲೇ ಬೀರ, ಯಾವ ಕಾರಣಕ್ಕಾಗಿ ವೆಂಕಟರೆಡ್ಡಿ ಮನೆಗೆ ಬಂದೆ? ಲೇ ಮಗನ ವೆಂಕಟರೆಡ್ಡಿ, ನಿನ್ನ ಆಜ್ಞೆಯನ್ನು ಪಡೆದುಕೊಂಡು ನಾನು ಒಳಗೆ ಬರುವುದಕ್ಕೆ ನೀನೇನು ರಾಷ್ಟ್ರವನ್ನಾಳಿದ ರಾಷ್ಟ್ರಪತಿನ ಅಥವಾ ದೇಶವನ್ನಾಳಿದ ಪ್ರಧಾನಮಂತ್ರಿನ?
ಪ್ರಧಾನಮಂತ್ರಿ ಲೇ ಬೀರ ಅಂತ ಪ್ರಧಾನಿ ಮಂತ್ರಿಗಳೆಲ್ಲ ಈ ವೆಂಕಟರೆಡ್ಡಿಯ ಪಾದದ ಮೇಲೆ ಬೇಕು ಪಾದ ಸೇವಕರಾಗಿರುವಾಗ ನೀನು ಪೊಂಡ ಪುಡಾರಿಯಂತೆ ಹಾರಾಡಲು ಬಂದರೆ ರಕ್ಷಣದಲ್ಲಿ ಹರಿದು ಕುಡಿಯುವೆನು ನಿನ್ನ ಪ್ರಾಣವನ್ನು. ಹೇಳು, ಯಾವ ಕಾರಣಕ್ಕಾಗಿ ವೆಂಕಟರೆಡ್ಡಿ ಮನೆ ಒಳಗೆ ಬಂದೆ? ಸುಳ್ಳನಾಗದೆ ಸತ್ಯವಂತ ಸಂಪತ್ತಿನ ಸರ್ದಾರ್ನ ನೆನೆಸಿಕೊಂಡಿರುವ ನನ್ನ ಹಾಲಪ್ಪನ ಮೇಲೆ ಕೈ ಮಾಡಿದ ಆ ನಿಮ್ಮ ಕೈಗಳನ್ನು ಕತ್ತರಿಸಬೇಕೆಂದು ಬಂದಿರುವೆ. ಕತ್ತರಿಸಿ ಹಾಕಬೇಕೆಂದು? ಏ ಬೀರ, ನಮ್ಮ ಧನವಂತ ರೆಡ್ಡಿಯವರ ಕೈ ಕತ್ತರಿಸಲು ನೀನೇನು ಡಾನ್ ಆಗಿ ಬಂದಿದೀಯಾ ಮಗನೇ? ಏನು ನಮ್ಮ ರೆಡ್ಡಿಯವರು ಏನೆಂದು ನಿನ್ನನ್ನು ತಿಳಿಯದೆ ಕೈ ಬಿಟ್ಟರೆ ನೀನೇನು ಖತರ್ನಾಕ್ ಕಿಲಾಡಿಯಾಗಿ ಬಂದಿದೀಯಾ? ನಿನ್ನನ್ನು ಈಗಲೇ ಕೊಂದು ಹಾಕಿ ಬಿಡುವೆ ಮಗನೇ. ಲೇ ನಾಯಿ, ಮೊತ್ತಲೇ ಬಾಯಿ, ಹೊಟ್ಟೆ ಪೋಡಿಗೋಸ್ಕರ ಮತ್ತೊಬ್ಬರ ಮನೆಯ ತಟ್ಟೆ ತೊಳೆದು ಅಮಾಯಕರ ಹೊಟ್ಟೆಯ ಮೇಲೆ ಕಾಲಿಟ್ಟು ತಿಂದು ತಿಂದು ತೇಗಿದ ನಿನ್ನ ದೇಹ ಗಟ್ಟಿ ಇದೆ ಎಂದು ನನ್ನೊಡನೆ ತೊಡೆ ತಟ್ಟಿ ನಿಂತರೆ ಈ ಬೀರನ ಮುಷ್ಟಿಯ ಹೊಡಿತಕ್ಕೆ ಪುಡಿ ಪುಡಿಯಾಗಿ ಬೀಳುವುದು ಈ ನಿನ್ನ ಹೊಲಸು ದೇಹ. ಲೇ ಬೀರ, ಲೇ ಮಗನ ವೆಂಕಟರೆಡ್ಡಿ, ಬನ್ನಿ ಇನ್ಸ್ಪೆಕ್ಟರ್, ಇವನೇ ಡಕಾಯತ್ ನಂಬರ್ 1. ಪಿಸಿ ಈ ಗುಂಡನನ್ನು ಅರೆಸ್ಟ್ ಮಾಡಿ. ಯಸ್ ಸರ್. ಲೇ ವೆಂಕಟರೆಡ್ಡಿ ನಾರಾಯಣ ರೆಡ್ಡಿ, ನನಗೆ ಡಕಾಯಿತನೆಂದು ಸುಳ್ಳು ಅಪವಾದ ಕೊಟ್ಟು ನನ್ನನ್ನು ಮೋಸದಿಂದ ಅರೆಸ್ಟ್ ಮಾಡಿಸಿದಿರ್ಯಾ ಮಕ್ಕಳ್ರ್ಯಾ? ಆ ಅನ್ಯಾಯದ ಕಟಕಟೆಯನ್ನೇ ನಾನು ಕತ್ತರಿಸಿ ಹೊರ ಬಂದು ನಿಮ್ಮೆಲ್ಲರ ನರತಿಗಿಯುವ ಹರ ನಾನಾಗಲಿಲ್ಲ. ನನ್ನ ಹೆಸರು ಬೀರಪ್ಪನೇ ಅಲ್ಲ. ಲೇ ಬೀರ, ಬಾರಲೇ ಬಾ. ಪಿಸಿ ಎಳೆದುಕೊಂಡು ನಡೆಯರಿ ಮಗಳನ್ನು. ಯಸ್ ಸರ್. ಹೇಗಿದೆ ಅಣ್ಣ ಈ ನಿನ್ನ ಸೋದರನ ಪ್ಲಾನ್? ವಾಹ್, ಮೆಚ್ಚಿದೆ ಸಹೋದರ ನಿನ್ನ ಪ್ಲಾನಿಗೆ. ಏನು ಮುಂದೆ ಈ ಜಗತ್ತಿಗೆ ಅರಸರು ನಾವೇ, ಅಧಿಕಾರಿಗಳು ನಾವೇ. ಬಾ ಸಹೋದರ, ಹೋಗೋಣ. ಮತ್ತೆ ಚಂದ್ರಿ ರೆಡ್ಡ್ಯಾರ, ಇನ್ನ ಬೇರೆ ಗಂಜಿ ಪಕ್ಕ ಮುಚ್ಕೊಂಡ್ ಕುಂದಿರ್ತಿದ್ರಿ, ಇನ್ನು ಪಕ್ಕ ಬೇಚ ಆಕಾಶದಾಗ ಚಂದ ಹುಡುಗ ನೋಡ್ಕೊಂತ ಹಾರಾಡಿದ ಬನ್ನಿ ರೆಡ್ಡ್ಯಾರ, ಹೋಗೋಣ ಇನ್ನ. ಬಾ